Namaste students. In the previous class, we studied parts of the brain as well as parts of the nervous system. Nervous system is divided into central nervous system and peripheral nervous system. We studied the parts of peripheral nervous system which is divided into somatic nervous system and autonomic nervous system. Autonomic nervous system is again divided into sympathetic and parasympathetic nervous system. And it also contains visceral nervous system which contains nerves present in the visceral organs. We studied the structure of neuron, parts of the neuron. We studied origin and conduction of nerve impulse, how nerve impulse originates and how it transmits through the neuron. The parts of the brain were studied. The brain is divided into forebrain, midbrain and hindbrain. We also studied the functions of each part of brain. Reflex action. We studied reflex action and components of reflex arc. Reflex action is a rapid, involuntary motor response to the stimulus. It is called reflex action. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ನರ್ವಸ್ ಸಿಸ್ಟಮ್ನ ಬೇರೆ ಬೇರೆ ಭಾಗಗಳ ಬಗ್ಗೆ ಕಲಿತಿದ್ವಿ. ನರ್ವಸ್ ಸಿಸ್ಟಮ್ ಅಥವಾ ನರವ್ಯೂಹವು ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹ ಅಂತ ಹೇಳಿ ಎರಡು ಭಾಗವಾಗಿ ಡಿವೈಡ್ ಆಗಿದೆ. ಈ ಪರಿಧಿ ನರವ್ಯೂಹದಲ್ಲಿ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಪುನಃ ಡಿವಿಷನ್ ಇದೆ. ಈ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಪುನಃ ಡಿವೈಡ್ ಆಗಿ ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳುವಂತಹ ಪುನಃ ಎರಡು ಡಿವಿಷನ್ ಆಗಿದೆ. ಹಾಗೆಯೇ ನಾವು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂದರೆ ನರವ್ಯೂಹದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕವಾದ ನ್ಯೂರಾನ್ ಅಂದರೆ ನರಕೋಶ, ಅದರ ಬಗ್ಗೆ ಕೂಡ ತಿಳ್ಕೊಂಡ್ವಿ ನಮ್ಮ ಹಿಂದಿನ ತರಗತಿಯಲ್ಲಿ. ಹಿಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನರವೇಗವು ಜನರೇಟ್ ಆಗುತ್ತೆ, ಯಾವ ರೀತಿಯಲ್ಲಿ ನರವೇಗವು ಪ್ರೊಡ್ಯೂಸ್ ಆಗ್ತದೆ, ನರ್ವ್ ಇಂಪಲ್ಸ್ ಯಾವ ರೀತಿಯಲ್ಲಿ ಪ್ರೊಡಕ್ಷನ್ ಆಗುತ್ತದೆ ಅದನ್ನು ಕೂಡ ಕಲಿತುಕೊಂಡ್ವಿ. ಈ ನರವೇಗವು ಒಂದು ನ್ಯೂರಾನ್ನಿಂದ ಇನ್ನೊಂದು ನ್ಯೂರಾನಿಗೆ ಯಾವ ರೀತಿ ಪಾಸ್ ಆಗ್ತದೆ ಥ್ರೂ ದ ಸೈನಾಪ್ಸ್, ಸಂಸರ್ಗದ ಮೂಲಕ ಅದು ಯಾವ ರೀತಿಯಲ್ಲಿ ಪಾಸ್ ಆಗುತ್ತದೆ ಅದನ್ನು ಕೂಡ ಕಲ್ತ್ಕೊಂಡ್ವಿ. ರಿಫ್ಲೆಕ್ಸ್ ಆಕ್ಷನ್, ಪರಾವರ್ತಿತ ಕ್ರಿಯೆ, ಪರಾವರ್ತಿತ ಚಾಪ, ಅದರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಇವತ್ತಿನ ತರಗತಿಯಲ್ಲಿ ಲೆಟ್ಸ್ ಸ್ಟಡಿ ಸೆನ್ಸರಿ ಆರ್ಗನ್ಸ್ ಆ್ಯಂಡ್ processing of sensation. So let's study sensory reception and processing. What are sensory organs? Sensory organs are organs which detect changes in the environment and they send that signals to the central nervous system where it is processed and analyzed. Sense organs where they detect change in the environment and they send signal to the central nervous system where it is processed and analyzed. ನಮ್ಮ ದೇಹದಲ್ಲಿ ಇಂದ್ರಿಯಗಳಿವೆ. ಈ ಇಂದ್ರಿಯಗಳು ವಾತಾವರಣದಲ್ಲಿ ಜರುಗುವಂತಹ ಬೇರೆ ಬೇರೆ ಬದಲಾವಣೆಗಳನ್ನು ಗ್ರಹಿಸುತ್ತವೆ. ಗ್ರಹಿಸಿ ಆ ಬದಲಾವಣೆಗಳನ್ನು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದರೆ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ ಇವುಗಳಿಗೆ ಅದನ್ನು ಪಾಸ್ ಮಾಡ್ತವೆ. ಈಗ ಬ್ರೈನಿನಲ್ಲಿ ಅಥವಾ ಸ್ಪೈನಲ್ ಕಾರ್ಡಿನಲ್ಲಿ ಅವುಗಳು
ಪ್ರೋಸೆಸ್ ಆಗ್ತವೆ, ಹಾಗೆ ಅನಲೈಸ್ ಆಗ್ತವೆ. ಅವುಗಳು ಅಲ್ಲಿ ಯಾವ ರೀತಿಯಲ್ಲಿ ಅದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಅನಲೈಸೇಷನ್ ನಡೆಯುತ್ತದೆ. ದೇ ಆರ್ ಸೆನ್ಸ್ ಆರ್ಗನ್ಸ್, ದೇಹದಲ್ಲಿರುವಂತಹ ಇಂದ್ರಿಯಗಳು ಇವುಗಳು. ಸೊ ಸೆನ್ಸ್ ಆರ್ಗನ್ಸ್ ಡಿಟೆಕ್ಟ್ ಚೇಂಜಸ್ ಇನ್ ದ ಎನ್ವೈರ್ಮೆಂಟ್, ಎನ್ವೈರ್ಮೆಂಟಲ್ಲಿ ಇರುವಂತಹ ಚೇಂಜಸ್ಸನ್ನು ಅವುಗಳು ಡಿಟೆಕ್ಟ್ ಮಾಡ್ತವೆ. There are 5 sense organs present in our body. 5 sense organs are eye, ear, nose, tongue and skin. ನಮ್ಮ ದೇಹದಲ್ಲಿ 5 ಇಂದ್ರಿಯಗಳಿವೆ. ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ 5 ಇಂದ್ರಿಯಗಳು ಬೇರೆ ಬೇರೆ ರೀತಿಯ ಸೆನ್ಸೇಷನನ್ನು ಡಿಟೆಕ್ಟ್ ಮಾಡ್ತವೆ. ದೇ ಡಿಟೆಕ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ಸೆನ್ಸೇಷನ್ಸ್. ಫಸ್ಟ್ ಒನ್ ಈಸ್ ಐ. ಐ ಈಸ್ ಇಂಪಾರ್ಟೆಂಟ್ ಫಾರ್ ವಿಷನ್. ನೆಕ್ಸ್ಟ್ ಇಯರ್. ಇಟ್ ಹೆಲ್ಪ್ಸ್ ಟು ಡಿಟೆಕ್ಟ್ ಸೌಂಡ್. ಬೇರೆ ಬೇರೆ ರೀತಿಯ ಸೌಂಡನ್ನು ಡಿಟೆಕ್ಟ್ ಮಾಡಲಿಕ್ಕೆ ಈ ಇಯರ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ನೋಸ್. ಇಟ್ ಈಸ್ having olfactory receptors. It helps in detecting smell. ಬೇರೆ ಬೇರೆ ರೀತಿಯ ಸ್ಮೆಲ್ಲನ್ನು ಡಿಟೆಕ್ಟ್ ಮಾಡಲಿಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ. ಟಂಗ್. ಇಟ್ ಈಸ್ ಹ್ಯಾವಿಂಗ್ ಗಸ್ಟೇಟರಿ ರಿಸೆಪ್ಟರ್ಸ್. ಇಟ್ ಡಿಟೆಕ್ಟ್ಸ್ ಟೇಸ್ಟ್. ಬೇರೆ ಬೇರೆ ರೀತಿಯ ಟೇಸ್ಟನ್ನು ಇಲ್ಲಿ ಡಿಟೆಕ್ಟ್ ಮಾಡಲಾಗುತ್ತದೆ. ನೆಕ್ಸ್ಟ್ ಈಸ್ ಸ್ಕಿನ್, ವಿಚ್ ಡಿಟೆಕ್ಟ್ಸ್ ಅದರ್ ಸೆನ್ಸೇಷನ್ಸ್ ಲೈಕ್ touch, heat, cold, etc. Now, these are sensory organs. Now, let's study some of the sensory organs. Let's start with the nose and tongue. And tongue. And here, nose receives signal of receptor. Nose receives the olfactory signals. Nose receives olfactory signals. Our nose can detect, ನಮ್ಮ ಮೂಗು ಸುಮಾರು 1,000ದಷ್ಟು ಬೇರೆ ಬೇರೆ ಸ್ಮೆಲ್ಲನ್ನು ಡಿಟೆಕ್ಟ್ ಮಾಡುವಂತಹ ಕೆಪಾಸಿಟಿ ಹೊಂದಿದೆ. ಅವರ್ ನೋಸ್ ಕ್ಯಾನ್ ಡಿಟೆಕ್ಟ್ ಅಬೌಟ್ 1,000 ಡಿಫರೆಂಟ್ ಟೈಪ್ಸ್ ಆಫ್ ಓಡರ್ಸ್ ಆ್ಯಂಡ್ ದಿಸ್ ಡಿಟೆಕ್ಷನ್ ಈಸ್ ಥ್ರೂ ದ ರಿಸೆಪ್ಟರ್ಸ್ ಪ್ರೆಸೆಂಟ್ ಇನ್ ದ ನೋಸ್. ಈ ಡಿಟೆಕ್ಷನ್ ನೋಸ್ನಲ್ಲಿ ಇರುವಂತಹ ಬೇರೆ ಬೇರೆ ರಿಸೆಪ್ಟರ್ನ ಸಹಾಯದಿಂದ ಜರುಗುತ್ತದೆ. About 10 million to 100 million receptors are present in the nose. Now, actually this olfaction as well as gustatory receptors, they work together. ಈ ಸ್ಮೆಲ್ ಮತ್ತು ಟೇಸ್ಟ್ ಒಂದು ರೀತಿಯಲ್ಲಿ ಜೊತೆಯಾಗಿ ಕೆಲಸ ಮಾಡ್ತವೆ. ಹಿಯರ್ detection is based on the chemicals. They analyze chemical signals. ಈ ಟೇಸ್ಟ್ ಮತ್ತು ಸ್ಮೆಲ್ ಎರಡು ಕೂಡ ಕೆಮಿಕಲ್ ಸಿಗ್ನಲನ್ನು ಅನಲೈಸ್ ಮಾಡುತ್ತೆ. ಈ ಕೆಮಿಕಲ್ ಸಿಗ್ನಲ್ಸ್ ಆರ್ ಕೆಮಿಕಲ್ಸ್ ದೇ ಆರ್ ಡಿಟೆಕ್ಟೆಡ್ ಬೈ ರಿಸೆಪ್ಟರ್ಸ್ ಆಫ್ ನೋಸ್ ಆ್ಯಂಡ್ ದ ಟಂಗ್. ದೇ ಅಟ್ಯಾಚ್ ಟು ದ ರಿಸೆಪ್ಟರ್ಸ್ ಆಫ್ ನೋಸ್ ಆ್ಯಂಡ್ ದ ಟಂಗ್. Then that is its perception is analyzed. ಇಲ್ಲಿ ಕೆಮಿಕಲ್ಸ್ ಇರುತ್ತೆ, ಅದು ಟೇಸ್ಟಲ್ಲಿ ಆಗಿರ್ಬೋದು. ಯಾವುದೇ ಒಂದು ನೀವು ಫುಡ್ಡನ್ನು ತಗೊಳ್ಳಿ, ಆ ಫುಡ್ಡಿನ ಟೇಸ್ಟನ್ನು ನೀವು ಅನಲೈಸ್ ಮಾಡ್ತೀರಿ. ಹೇಗೆ ಅನಲೈಸ್ ಮಾಡ್ತೀರಿ? ಫುಡ್ಡಲ್ಲಿ ಕೆಲವು ಕೆಮಿಕಲ್ಸ್ಗಳಿರ್ತವೆ. ಆ ಕೆಮಿಕಲ್ಸ್ಗಳು ಟಂಗಿನಲ್ಲಿರುವಂತಹ ರಿಸೆಪ್ಟರ್ಗೆ ಹೋಗಿ ಬೈಂಡ್ ಆಗ್ತವೆ. ಬೈಂಡ್ ಆಗಿ ಅದರ ಮೂಲಕ ನೀವು ಆ ಸೆನ್ಸೇಷನನ್ನು ಅನಲೈಸ್ ಮಾಡ್ತೀರಿ. ಅದೇ ರೀತಿಯಲ್ಲಿ ಮೂಗಿನಲ್ಲಿ ಆಲ್ಫ್ಯಾಕ್ಷನ್, ದಟ್ ಈಸ್ ಅ ಸ್ಮೆಲ್, ಅದು ಕೂಡ ಹಾಗೆ ಒಂದು ರೀತಿಯಲ್ಲಿ ಕೆಮಿಕಲ್ ಮಾಲಿಕ್ಯೂಲ್ಸ್. ಈಗ ಎಲ್ಲಿಯೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಸೆಂಟ್ ಬಾಟಲ್ ಓಪನ್ ಮಾಡಿದರೆ ಆ ಸೆಂಟ್ ಬಾಟಲ್ನ ಸ್ಮೆಲ್ ನಿಮಗೆ ಅನಲೈಸ್ ಆಗುತ್ತೆ.
ಯಾಕೆ? ಆ ಸೆಂಟ್ ಬಾಟಲ್ನಲ್ಲಿ ಇರುವಂತಹ ಮಾಲಿಕ್ಯೂಲ್ಸ್ ಗಾಳಿಯ ಮೂಲಕ ಪಾಸಾಗಿ ಬರ್ತವೆ. ಬಂದು ಆ ಮಾಲಿಕ್ಯೂಲ್ಸ್ಗಳು ನಿಮ್ಮ ಮೂಗಿನಲ್ಲಿರುವಂತಹ ಆಲ್ಫ್ಯಾಕ್ಟರಿ ರಿಸೆಪ್ಟರಿಗೆ ಬೈಂಡ್ ಆಗ್ತವೆ. ಬೈಂಡ್ ಆಗಿ ಆ ರಿಸೆಪ್ಟರ್ಸ್ಗಳ ಮೂಲಕ ನಿಮಗೆ ಅದರ ಸೆನ್ಸೇಷನ್ ಸಿಗ್ತದೆ. ಸೊ ಟೇಸ್ಟ್ ಆ್ಯಂಡ್ ಸ್ಮೆಲ್ ಬೋತ್ ಆರ್ ಆ್ಯಕ್ಚುಲಿ ಇಂಟರ್ ರಿಲೇಟೆಡ್. ಅವುಗಳು ಒಂಥರ ರಿಲೇಟೆಡ್. ಸೊ ನಿಮಗೆ ಟೇಸ್ಟ್ ಸಿಕ್ಕಿದ ಕೂಡಲೇ ಅದರ ಸ್ಮೆಲ್ ಹೇಗೆ ಅಂತ ಹೇಳಿ ಅನಲೈಸ್ ಮಾಡಬಹುದು. ಅದರ ಸ್ಮೆಲ್ ಗೊತ್ತಾದ ಕೂಡಲೇ ಹೇಗೆ ಟೇಸ್ಟ್ ಇರ್ಬೋದು ಅಂತ ಕೂಡ ಸ್ವಲ್ಪ ಅನಲೈಸ್ ಮಾಡಬಹುದು. ಸೊ ದೇ ಆರ್ ಅ ಲಿಟ್ಲ್ ಬಿಟ್ ಇಂಟರ್ ರಿಲೇಟೆಡ್ ಆ್ಯಂಡ್ they are on the basis of the chemicals. So we are studying about olfactory signal, that is nose. In case of nose, the epithelium is present. Olfactory epithelium is present. It is present at the upper surface of the nose. Nasal cavity is present. Nasal cavity ಇರುತ್ತೆ. ಈ nasal cavityಯಲ್ಲಿ ಅದರ ಮೇಲುಗಡೆಯ ರೀಜನಲ್ಲಿ ಈ ಜಾಗದಲ್ಲಿ olfactory epithelium is present. It contains one epithelium. This olfactory epithelium, it has 3 types of cells. It has 3 types of cells. First one is olfactory receptors. Second one is supporting cells. Third one is basal cells. 3 types of cells are present. Now these olfactory receptors are present like this. ಈ ರೀತಿ ಇರ್ತದೆ. These olfactory receptors are like a neuron. It contains dendrites as well as axon. ಅದರಲ್ಲಿ ಡೆಂಡ್ರೈಟ್ ಇದೆ, ಹಾಗೆಯೇ ಅದರಲ್ಲಿ ಆಕ್ಸಾನ್ಗಳಿವೆ. ದೆನ್ ಇಟ್ ಕಮ್ಸ್ ಔಟ್ಸೈಡ್, ಅದರ ಹೊರಗಡೆ ಬರುವಾಗ ಇಟ್ ಕಂಟೇನ್ಸ್ ಸಿಲಿಯಾ ಆರ್ ಹೇರ್. ಹೇರ್ ಆರ್ ಸಿಲಿಯಾ ಈಸ್ ಪ್ರೆಸೆಂಟ್ ಹಿಯರ್. ದೆನ್ supporting cells are present at the side. These are supporting cells. They support as well as nourish the receptors. ಅವುಗಳು ರಿಸೆಪ್ಟರ್ಗೆ ಸಪೋರ್ಟ್ ಮಾಡ್ತವೆ, ಹಾಗೆ ಅದನ್ನು ನರಿಶ್ ಮಾಡ್ತವೆ, ಅದಕ್ಕೆ ಫುಡ್ ಕೊಡ್ತವೆ. At the base, some basal cells are present. Now these basal cells are stem cells. These stem cells, they divide and they produce receptors. The basal cells, they divide and they produce receptors. Actually, as I said, receptors are a type of neurons. Neurons are usually do not form again and again in the body. But in this case, neurons, this type of neurons form. But they live only for about 100 days. Afterwards, again they are replaced. So replacement of these cells or receptor cells occur continuously in the olfactory epithelium. Then the smell is received by the hair or the cilia. Then through that it passes into the receptor cells, and from the receptor cells it goes down like this. These receptor cells, they connect to the nerves and they connect to the olfactory lobe which is present in the limbic system, or which is present near the thalamus and hypothalamus. 2 olfactory lobes are present in the brain. Brain nalli 2 olfactory lobes irutte, and then it contains olfactory tract. Then it goes to cortex of the brain, where a particular region is present where this smell is analyzed. What happens is, from the hair, the chemicals are detected, it gets attached to the receptors, and from these receptors the signal passes to
ದ ನ್ಯೂರಾನ್ಸ್ ಇಲ್ಲಿಂದ ರಿಸೆಪ್ಟರ್ನ ಮೂಲಕ ಅವುಗಳ ನ್ಯೂರಾನ್ ಆ್ಯಕ್ಚುಲಿ ಅವುಗಳು ಕನೆಕ್ಟ್ ಆಗಿ ಇಟ್ ಗೋಸ್ ಟು ದ ಆಲ್ಫ್ಯಾಕ್ಟರಿ ಲೋಬ್. ಆಲ್ಫ್ಯಾಕ್ಟರಿ ಲೋಬ್ಗೆ ಪಾಸ್ ಆಗುತ್ತೆ. ಆಲ್ಫ್ಯಾಕ್ಟರಿ ಲೋಬ್ ಈ ಥಲಾಮಸ್, ಹೈಪೋಥಲಾಮಸ್, ಲಿಂಬಿಕ್ ಸಿಸ್ಟಮ್ ಅದರ ಹತ್ತಿರ ಇರ್ತದೆ. ಈ ಆಲ್ಫ್ಯಾಕ್ಟರಿ ಲೋಬ್ನ ಮೂಲಕ ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟ್ಗೆ ಪಾಸ್ ಆಗ್ತದೆ. ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟ್ನ ಮೂಲಕ ಅದು ಬ್ರೈನಿನ ಸೆರೆಬ್ರಮ್ ಜಾಗದಲ್ಲಿ ಈ ಆಲ್ಫ್ಯಾಕ್ಷನ್ ಅನ್ನು, ಸ್ಮೆಲ್ ಅನ್ನು ಡಿಟೆಕ್ಟ್ ಮಾಡಲಿಕ್ಕೆ ಒಂದು ಜಾಗ ಇದೆ. ಹಿಂದಿನ ತರಗತಿಯಲ್ಲಿ ನಾನು ಅದನ್ನು ಹೇಳಿದ್ದೆ. ಸೊ ಯಾವ ಜಾಗದಲ್ಲಿ ಈ ಟೇಸ್ಟ್ ಮತ್ತು ಸ್ಮೆಲ್ ಡಿಟೆಕ್ಟ್ ಆಗುತ್ತೆ ಅಂತ ಹೇಳಿ ಅದು ಕಾರ್ಟೆಕ್ಸಲ್ಲಿ ಇದೆ. ಆ ಜಾಗಕ್ಕೆ ಅದು ಪಾಸ್ ಆಗ್ತದೆ. ಪಾಸ್ ಆಗಿ ಅಲ್ಲಿ ಯಾವುದು ಸ್ಮೆಲ್ ಅಥವಾ ಏನು ಅಂತ ಹೇಳಿ ಅದು ಅನಲೈಸ್ ಆಗುತ್ತೆ. ಯೂಶ್ವಲಿ ಡ್ಯೂ ಟು ದ ಮೆಮರಿಯ ಮೂಲಕ ಅಲ್ಲಿ ಅನಲೈಸ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಟು ದ ಆಲ್ಫ್ಯಾಕ್ಷನ್. ನೆಕ್ಸ್ಟ್ ಒನ್ ಈಸ್ ಟೇಸ್ಟ್. ಟಂಗ್ ಡಿಟೆಕ್ಟ್ಸ್ ಟೇಸ್ಟ್. And on the surface of tongue, papillae are present. ಅಲ್ಲಿ ಬೇರೆ ಬೇರೆ ಪ್ಯಾಪಿಲ್ಲೆ ಇರ್ತದೆ. ಲೈಕ್ ಫಿಲಿಫಾರ್ಮ್ ಪ್ಯಾಪಿಲ್ಲೆ, ಫಂಜಿಫಾರ್ಮ್ ಪ್ಯಾಪಿಲ್ಲೆ, ಸರ್ಕಂವಲೇಟ್ ಪ್ಯಾಪಿಲ್ಲೆ, ಲೈಕ್ ದಟ್ ಪ್ಯಾಪಿಲ್ಲೆ ಆರ್ ಪ್ರೆಸೆಂಟ್. ಇನ್ಸೈಡ್ ದ ಪ್ಯಾಪಿಲ್ಲೆ ಇಟ್ ಹ್ಯಾಸ್ ಟೇಸ್ಟ್ ಬಡ್ಸ್. ಅದರಲ್ಲಿ ಟೇಸ್ಟ್ ಬಡ್ಸ್ ಇರುತ್ತೆ. ನಾವು ಈಚ್ ಟೇಸ್ಟ್ ಬಡ್ ಈಸ್ ಹ್ಯಾವಿಂಗ್ ಸ್ಟ್ರಕ್ಚರ್ ಲೈಕ್ ದಿಸ್. It also contains the receptor cells. So gustatory receptor cells are present here. Illi gustatory receptor cells iruttade, and then supporting cells are present, and at the base basal cells present. These basal cells, they help in formation of supporting cells, and then these supporting cells later form receptors. But for the formation of receptors, it needs 10 days. Illi receptors irutte, supporting cells irutte, plus basal cells irutte. ಈ ಬೇಸಲ್ ಸೆಲ್ಸ್ಗಳು ಡಿವೈಡ್ ಆಗಿ ರಿಸೆಪ್ಟರ್ ಸೆಲ್ಸ್ ಅನ್ನು ಕೊಡ್ತವೆ. ಆದರೆ ರಿಸೆಪ್ಟರ್ ಸೆಲ್ಸ್ ಫಾರ್ಮೇಷನ್ ಆಗಬೇಕಾದ್ರೆ 10 ದಿವಸ ಬೇಕಾಗ್ತದೆ. ಹೊಸ ರಿಸೆಪ್ಟರ್ ಸೆಲ್ಸ್ ಬರ್ತದೆ. ನಿಮಗೆ ಯಾವುದಾದ್ರೂ ಒಂದು ಬಿಸಿಯಾದ ಯಾವುದಾದ್ರೂ ಪದಾರ್ಥವನ್ನು ನೀವು ತಿಂದಾಗ, ಅಥವಾ ಬಾಯಲ್ಲಿ ಏನಾದರೂ ಹುಣ್ಣು ಆದಾಗ, ಏನಾದರೂ ತೊಂದರೆಯಾದಾಗ ನಿಮ್ಮ ಟೇಸ್ಟ್ ಬಡ್ಸ್ ಅಥವಾ ನಿಮ್ಮ ನಾಲಿಗೆ ರುಚಿ ಸರಿಯಾಗಿ ಇರುವುದಿಲ್ಲ. ಯಾಕೆ ಹೇಳಿದರೆ ಅಲ್ಲಿ ಒಂದು ಸಲ ಟೇಸ್ಟ್ ಬಡ್ಸ್ ಅದು ಡ್ಯಾಮೇಜ್ ಆದ ಮೇಲೆ ಅದು ಪುನಃ ಫಾರ್ಮೇಷನ್ ಆಗಬೇಕಾದ್ರೆ, ಅಂದರೆ ಈ ರಿಸೆಪ್ಟರ್ಸ್ ಪುನಃ ಫಾರ್ಮೇಷನ್ ಆಗಬೇಕಾದ್ರೆ ಸುಮಾರು 10 ದಿವಸ ಟೈಮ್ ತಗೊಳ್ತದೆ. ಆಮೇಲೆ ಅದು ಪುನಃ ಫಾರ್ಮೇಷನ್ ಆಗುತ್ತೆ ಆ ಜಾಗದಲ್ಲಿ. ಸೊ ನಾವು ದಿಸ್ ಗಸ್ಟೇಟರಿ ರಿಸೆಪ್ಟರ್ಸ್ ದೇ ರಿಸೀವ್ ದ ಟೇಸ್ಟ್. chemicals are present in the food, and that chemicals attach to these gustatory receptors, to the hair present in the gustatory receptors. Through that it passes into the neurons, and then it goes to the brain where it is analyzed. As I said, ನಾನು ಆಗಲೇ ಹೇಳಿದ ಹಾಗೆ ಟೇಸ್ಟ್ ಮತ್ತು ಸ್ಮೆಲ್ ರಿಸೆಪ್ಟರ್ಸ್ ಅದು ಎರಡೂ ಕೂಡ ಹೋಗಿ ಬ್ರೈನಿನಲ್ಲಿ ದೇ ಡಿಟೆಕ್ಟ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. One place is present in the cortex which detects both smell and taste. Smell ಮತ್ತು taste detect ಮಾಡಲಿಕ್ಕೆ cortex ಅಲ್ಲಿ ಒಂದು ಜಾಗ ಇದೆ. So this is about how taste and smell are detected in our body. That is about two types of sense organs. Now sensory reception and processing. The sensory organs detect all types of changes in the environment and send appropriate signals to the central nervous system, where all inputs are processed and analyzed. Sensory organs are nose, tongue, ear, skin and eye. Nose mucus coated receptors are present which receive sense of smell called olfactory receptors. It has olfactory epithelium with the 3 kinds of cells. They are receptors, supporting cells and basal cells. The neurons from epithelium directly connect to the olfactory lobe. That is the structure present in the limbic system. So through that the sensation of olfaction is analyzed. Tongue detects taste through the taste buds. They contain gustatory receptors. ಹೇಳಿದ್ದೇನೆ.
Brain integrates differential input from the taste bud and flavor is perceived. Actually, 4-5 types of the flavor are perceived by human tongue, like sweet, salt, sour, bitter, and then umami ಅಂತ ಹೇಳುವಂಥ ಹೊಸತು ಒಂದು ರೀತಿಯ ಟೇಸ್ಟ್ ಇದೆ ಅಂತೆ. ಸೊ 5 ರೀತಿಯ ಟೇಸ್ಟನ್ನು ನಮ್ಮ ನಾಲಿಗೆ ಪರ್ಸೀವ್ ಮಾಡುತ್ತೆ. ಸಿಹಿ, ಉಪ್ಪು, ಖಾರ, ಹುಳಿ, ಇನ್ನೊಂದು ಹೊಸತ್ತು ಉಮಾಮಿ, ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಮ್ ಪ್ರಿಸರ್ವೇಟಿವ್ಸ್ ಇಟ್ ಸೇಮ್ಸ್ ಇನ್ ಡಿಫರೆಂಟ್ ಟೈಪ್ಸ್ ಆಫ್ ದ ಫುಡ್ ನವಡೇಸ್ ವಿಚ್ ಆರ್ ಕಮಿಂಗ್ ಇನ್ ದ ಮಾರ್ಕೆಟ್. ಸೊ ದಟ್ ಈಸ್ ದೀಸ್ ಆಲ್ ಟೇಸ್ಟ್ ಆರ್ perceived by the tongue, and both nose and tongue detect dissolved chemicals. ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿ ಕೆಮಿಕಲ್ಸ್ಗಳು ಇರ್ತವೆ. ಆ ಕೆಮಿಕಲ್ಸನ್ನು ಈ ರಿಸೆಪ್ಟರ್ಸ್ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಐಡೆಂಟಿಫೈ ಮಾಡ್ತವೆ. ದೇರ್ ಫಂಕ್ಷನ್ ಈಸ್ ಸಿಮಿಲರ್ ಆ್ಯಂಡ್ ಇಂಟರ್ ರಿಲೇಟೆಡ್. ನೆಕ್ಸ್ಟ್ ಈಸ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ. ನೌ let's study structure of human eye. Eye is present in the bony socket of the skull. So that socket is called orbit ಅಂತ ಹೇಳ್ತಾರೆ. ಐ ಮೆದುಳಿನ ಅಥವಾ ನಮ್ಮ ಸ್ಕಲ್ಲಿನ ಒಂದು ಸಾಕೆಟ್ನ ಒಳಗಡೆ ಕೂತ್ಕೊಂಡಿದೆ. ಅದನ್ನು ನಾವು ಆರ್ಬಿಟ್ ಅಂತ ಹೇಳ್ತೇವೆ. ಸೊ ಆರ್ಬಿಟ್ನ ಒಳಗಡೆ ಐ ಕೂತ್ಕೊಂಡಿದೆ. ಈಗ ಐಯ ಪಾರ್ಟ್ಸ್ಗಳು ಯಾವುದು? ಸೊ ವಾಟ್ ಆರ್ ದ ಪಾರ್ಟ್ಸ್ ಆಫ್ ದ ಐ? ಇಟ್ ಹ್ಯಾಸ್ 3 important layers. Basically 3 layers are present in eye. Outer layer is called sclera, middle one is called choroid, third one is called retina. 3 layers are present. First is called sclera, second one is called choroid, third one is called retina. First one, sclera. Sclera is tough connective tissue covering of the eye. ಒಳಗಡೆ ಇರ್ತದೆ. ಸೊ ಒಳಗಡೆಯಿಂದ, ಈಗ ಇದು ಬೋನಿ ಸಾಕೆಟ್ ಆದರೆ ಈ ಕಡೆ ಒಳಗಡೆಯಿಂದ ಈ ಐ ಯಾವ ರೀತಿ ಕೂತ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ರೀತಿಯ ಗಟ್ಟಿಯಾದ ಪದರ ಅದರಲ್ಲಿ ಇರ್ತದೆ. ಸೆಕೆಂಡ್ ಒನ್ ಈಸ್ ಸ್ಕ್ಲೀರಾ. ನಾವು ದಿಸ್ ಸ್ಕ್ಲೀರಾ ಆಟ್ ದ ಆಂಟೀರಿಯರ್ ಎಂಡ್, ಅದು ಮುಂದಕ್ಕೆ ಬರುವಾಗ, ಆಂಟೀರಿಯರ್ ಎಂಡ್ ಮುಂದಕ್ಕೆ ಬರುವಾಗ ಇಟ್ ಫಾರ್ಮ್ಸ್ ಎ ಥಿನ್ ಲೇಯರ್, ಒಂದು ಥಿನ್ ಲೇಯರ್ ಆಗುತ್ತೆ. ಆ್ಯಂಡ್ ದಟ್ ಥಿನ್ ಲೇಯರ್ ಇಸ್ ಕಾಲ್ಡ್ ಕಾರ್ನಿಯಾ. ಅದು ಎದುರುಗಡೆಯಲ್ಲಿ ಥಿನ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ಅದನ್ನು ಕಾರ್ನಿಯಾ ಅಂತ ಹೇಳ್ತಾರೆ. Next is choroid. Another layer is choroid. Choroid is made up of blood vessels. Here it is a little bit vascular ಅಂತ ಹೇಳಿದರೆ ಅದರಲ್ಲಿ ಹೆಚ್ಚಿನ blood vessels ಇರ್ತದೆ. This is choroid. Now this choroid at the posterior end is little bit thin, but at the anterior end it is a little bit thick. ಇಲ್ಲಿ ಸ್ವಲ್ಪ ತಿನ್ ಆಗಿದೆ, ಇಲ್ಲಿ ಸ್ವಲ್ಪ ತಿಕ್ಕಾಗಿದೆ. ಆ್ಯಂಡ್ ಇಟ್ ಫಾರ್ಮ್ಸ್ ಎ ಮಸಿಲ್ ಲೈಕ್ ಸ್ಟ್ರಕ್ಚರ್ ಆಟ್ ದ ಆಂಟೀರಿಯರ್ ಎಂಡ್. ಆಂಟೀರಿಯರ್ ಎಂಡಲ್ಲಿ ಮಸಿಲ್ ತರಹದ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಟ್ ಮಸಿಲ್ ಇಸ್ ಕಾಲ್ಡ್ ಸಿಲಿಯರಿ ಬಾಡಿ. ಓಕೆ, ಸೊ ಇಟ್ ಫಾರ್ಮ್ಸ್ ಎ ಸ್ಟ್ರಕ್ಚರ್ ಆಟ್ ದ ಆಂಟೀರಿಯರ್ ಎಂಡ್, ಇಟ್ಸ್ ಕಾಲ್ಡ್ ಸಿಲಿಯರಿ ಬಾಡಿ. ದ ಸಿಲಿಯರಿ ಬಾಡಿ ಆಟ್ ದ ಫ್ರಂಟ್ ಇಟ್ ಫಾರ್ಮ್ಸ್ ಎ ಸ್ಟ್ರಕ್ಚರ್ ಕಾಲ್ಡ್ ಐರಿಸ್. Now this iris is a pigmented structure. The pigmented structure gives color to the eyes. ಇದು ಐರಿಸ್ ಅಂತ ಹೇಳೋದು ಒಂದು ರೀತಿಯ ಪಿಗ್ಮೆಂಟ್ ಇರುವಂತಹ, ಒಂದು ರೀತಿಯ ಕಲರಿಂಗ್ ಮೆಟೀರಿಯಲ್ ಇರುವಂತಹ ಒಂದು ಸ್ಟ್ರಕ್ಚರ್. ಅದು ಕಣ್ಣಿಗೆ ಕಲರ್ ಕೊಡ್ತದೆ. ಅದು ಕಪ್ಪಗೆಯ ಅಥವಾ ಬ್ರೌನ ಅಥವಾ ಬ್ಲೂವಾ ಆ ರೀತಿಯ ಕಲರ್ ಕೊಡುವಂಥದ್ದು ಇದು ಐರಿಸ್. Now this iris, just behind the iris, it has a lens. Human eye contains a crystalline lens. That means a convex lens is present here. ಒಂದು convex ಮಸೂರ ಇದರಲ್ಲಿ ಇದೆ. Between the iris, a gap is present.
ದಿಸ್ ಗ್ಯಾಪ್ ಈಸ್ ಕಾಲ್ಡ್ ಪ್ಯೂಪಿಲ್. ಐರಿಸ್ನ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ, ಅದನ್ನು ಪ್ಯೂಪಿಲ್ ಅಂತ ಹೇಳ್ತಾರೆ, ಪಾಪೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆ್ಯಂಡ್ ದಿಸ್ ಪ್ಯೂಪಿಲ್ ಹೆಲ್ಪ್ಸ್ ಟು ಚೇಂಜ್ ದ ವಾಲ್ಯೂಮ್ ಆಫ್ ಲೈಟ್. ಅಂದರೆ ನೀವು ಒಂದು ವೇಳೆ ಬಿಸಿಲಿಗೆ ಹೋದಾಗ ನಿಮ್ಮ ಕಣ್ಣು ಚಿಕ್ಕದಾಗ್ತದೆ. ಯಾಕೆ ಚಿಕ್ಕದಾಗತ್ತೆ ಅಂತ ಹೇಳಿದರೆ ಈ ಪ್ಯೂಪಿಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಪ್ಯೂಪಿಲ್ ಈಸ್ ಕನ್ಸ್ಟ್ರಿಕ್ಟೆಡ್ ಬಿಕಾಸ್ ಆಫ್ ಐರಿಸ್ ಮಸಲ್ಸ್. ಇಲ್ಲಿ ಕೆಳಗಡೆ ಮಸಲ್ಸ್ ಇರುತ್ತೆ, ಐರಿಸ್ಸಿಂದ ಮಸಲ್ಸ್ ಇರುತ್ತೆ. ಆ ಮಸಲ್ಸ್ ಆ ಪ್ಯೂಪಿಲನ್ನು ಚಿಕ್ಕದು ಮಾಡ್ತದೆ. ಆಗ ಎಷ್ಟು ಬೇಕೋ ಅಷ್ಟು ಲೈಟ್ ಮಾತ್ರ ಪಾಸ್ ಆಗುತ್ತೆ, ಹೆಚ್ಚಿನ ಲೈಟ್ ಪಾಸ್ ಆಗುವುದಿಲ್ಲ. ಸೊ ಒಂದು ವೇಳೆ ಲೈಟ್ ಜಾಸ್ತಿ ಇದ್ದಾಗ ಈ ಪ್ಯೂಪಿಲ್ ಚಿಕ್ಕದಾಗತ್ತೆ, ಕನ್ಸ್ಟ್ರಕ್ಷನ್ ಆಫ್ ದ ಪ್ಯೂಪಿಲ್ ಅಕರ್ಸ್. ಒಂದು ವೇಳೆ ಲೈಟ್ ಕಡಿಮೆ ಇದ್ದಾಗ ಆಗ ಈ ಐರಿಸ್ನ ಮಸಲ್ಸ್ ಅದನ್ನು ಗ್ಯಾಪನ್ನು ದೊಡ್ಡದು ಮಾಡುತ್ತೆ. ಆಗ ಆ ಪ್ಯೂಪಿಲ್ ಅಗಲ ಆಗ್ತದೆ. ಕತ್ತಲೆಯಲ್ಲಿ ನೋಡುವಾಗ ನೀವು ಕಣ್ಣನ್ನು ಅಗಲಿಸ್ತೀರಿ. ಸೊ ಯು ವೈಡನ್ ಯುವರ್ ಐಸ್. ದಟ್ ಮೀನ್ಸ್ ದ ಪ್ಯೂಪಿಲ್ ಇಟ್ಸ್ ಸೈಜ್ ಇನ್ಕ್ರೀಸಸ್. ಅಂದರೆ ಹೆಚ್ಚಿನ ಲೈಟು ಒಳಗೆ ಬರಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಸೊ it increases or decreases by the muscles. It helps to change the volume of light which enters to the eyes. So that is about the choroid. Next one is retina. Retina is third layer. Now this retina, it contains important 3 layers of cells. 3 layered cells are present here. First one is the cell which is like this. They are photoreceptor cells. Second one is a ganglia that is bipolar neurons. They are bipolar neurons. Third one is a neuron or it is a ganglion cell. So 3 types of cells are present. One is a photoreceptor cell, another one is a bipolar cells, and then ganglion cells. Bipolar cells are nothing but bipolar neurons. So idu retina ಆದರೆ, ರೆಟಿನಾದ ಭಾಗ ಆದರೆ, ಇದು ರೆಟಿನಾದ ಈ ಭಾಗವಾದರೆ ಇಲ್ಲಿಂದ ಫೋಟೋ ರಿಸೆಪ್ಟರ್ ಸೆಲ್ಸ್ ಫಸ್ಟ್ಗೆ ಬರುತ್ತೆ, ನೆಕ್ಸ್ಟ್ ಬೈಪೋಲಾರ್ ಸೆಲ್ಸ್ ಬರುತ್ತೆ, ನೆಕ್ಸ್ಟ್ ಗ್ಯಾಂಗ್ಲಿಯಾನಿಕ್ ಸೆಲ್ಸ್ ಬರುತ್ತೆ. ಆಮೇಲೆ ಈ ಗ್ಯಾಂಗ್ಲಿಯಾನಿಕ್ ಸೆಲ್ಸ್ ದೇ ಕನೆಕ್ಟ್ ಟು ದ ಆಪ್ಟಿಕ್ ನರ್ವ್ಸ್ ಲೇಟರ್. ನೌ photoreceptor cells are present in the retina. These photoreceptor cells are of 2 types. 2 ರೀತಿಯ photoreceptor cells ಇರ್ತದೆ. One is rod, another one is cone. Rods and cones are present here. These photoreceptor cells, they contain photopigments. ಅವುಗಳಲ್ಲಿ ಫೋಟೋ ಪಿಗ್ಮೆಂಟ್ಸ್ ಇರ್ತದೆ. These photopigments help in detection of light. In case of rod, a photopigment is called rhodopsin. Rhodopsin ಅಂತ ಹೇಳುವಂತಹ photopigment is present. It is also called visual purple ಅಂತ ಹೇಳ್ತಾರೆ. Visual purple ಅಂತ ಹೇಳ್ತಾರೆ. And in case of cone, photopsin is present. In cone, photopsin is present. The number of rods are more than number of cones. Cone number ತುಂಬ ಕಡಿಮೆ ಇರುತ್ತೆ, ರಾಡ್ ನಂಬರ್ ತುಂಬ ಜಾಸ್ತಿ ಇರುತ್ತೆ. ಈಗ ಇದರಲ್ಲಿ the rod is it detects twilight vision ಅಥವಾ ಡಾರ್ಕ್ ವಿಷನ್. ಅಂದರೆ ಕತ್ತಲೆಯಲ್ಲಿ ಅಥವಾ ಬೆಳಕು ಸ್ವಲ್ಪ ಕಡಿಮೆ ಇದ್ದಾಗ ಆಗ ಈ ರಾಡ್ ಸೆಲ್ಸ್ಗಳು, ಕಣ್ಣಿನಲ್ಲಿರುವಂತಹ ರಾಡ್ ಸೆಲ್ಸ್ಗಳು ಸೆನ್ಸಿಟಿವ್ ಆಗ್ತವೆ, ಅವುಗಳು ಲೈಟನ್ನು ಎಳ್ಕೊಳ್ತವೆ. ಈ ರಾಡ್ ಸೆಲ್ಸ್ಗೆ ಕಡಿಮೆ ಲೈಟ್ ಇದ್ರೂ ಸಾಕು, ಅವುಗಳು ಸ್ಟಿಮ್ಯುಲೇಟ್ ಆಗ್ತವೆ.
ರಾಡ್ ಸೆಲ್ಸ್ಗೆ ಕಡಿಮೆ ಲೈಟ್ ಇದ್ರೂ ಸಾಕು, ಅವುಗಳು ಸ್ಟಿಮ್ಯುಲೇಟ್ ಆಗುತ್ತವೆ. ರಾಡ್ ಸೆಲ್ಸ್ ಗೆಟ್ ಸ್ಟಿಮ್ಯುಲೇಟೆಡ್ ಬೈ ದ ಲೆಸ್ ಲೈಟ್ ಆಲ್ಸೋ. ಬಟ್ ಕೋನ್ ಸೆಲ್ಸ್, ದೇ ಡಿಟೆಕ್ಟ್ color as well as daylight vision. So for daylight vision as well as for colored vision, cones are required. So rods, they detect twilight vision and cones detect colored and daylight vision. The number of rods are more than the cones. As I said, rods require less light to get stimulated. ರಾಡ್ಗಳಿಗೆ ಸ್ಟಿಮ್ಯುಲೇಟ್ ಆಗಲಿಕ್ಕೆ ಕಡಿಮೆ ಲೈಟ್ ಸಾಕು, ಆದರೆ ಕೋನ್ಗಳಿಗೆ ಸ್ಟಿಮ್ಯುಲೇಟ್ ಆಗಲಿಕ್ಕೆ ಜಾಸ್ತಿ ಲೈಟ್ ಬೇಕಾಗತ್ತೆ. ನೌ ದ ನಂಬರ್ ಆಫ್ ಕೋನ್ ಸೆಲ್ಸ್ ಪ್ರೆಸೆಂಟ್ ಆರ್ ಆಫ್ 3 ಟೈಪ್ಸ್. ಕೋನ್ಸ್ಗಳು 3 ರೀತಿಯಾಗಿರ್ತವೆ. ಆ್ಯಂಡ್ ದೀಸ್ ಕೋನ್ ಸೆಲ್ಸ್ ಡಿಟೆಕ್ಟ್ ಇಂಪಾರ್ಟೆಂಟ್ 3 ಟೈಪ್ಸ್ ಆಫ್ color: blue, red and green. These cone cells, 3 types are present. The blue cone cell, it contains mainly blue pigment. The green cone cell contains mainly green pigment. The red cone cell contains mainly red pigment. They absorb visible light and then they detect the color. ಅವುಗಳು ವಿಸಿಬಲ್ ಲೈಟನ್ನು ಅಬ್ಸಾರ್ಬ್ ಮಾಡ್ತವೆ, ಆಮೇಲೆ ಕಲರನ್ನು ಡಿಟೆಕ್ಟ್ ಮಾಡ್ತವೆ. ಹಾಗಂತ ಹೇಳಿ ಈ ಕೋನ್ ಸೆಲ್ಸ್ಗಳು ಈ 3 ಕಲರನ್ನು ಮಾತ್ರ ಅಬ್ಸಾರ್ಬ್ ಮಾಡುವುದು ಅಲ್ಲ. ಈ ಕೋನ್ ಸೆಲ್ಸ್ಗಳು ಬೈ ದೇಯರ್ ಕಾಂಬಿನೇಷನ್, ಅವುಗಳು ಒಟ್ಟು ಸೇರಿಕೊಂಡು ಕಂಬೈನ್ ಆಗಿಕೊಂಡು ಬೈ ದ ಹೆಲ್ಪ್ ಆಫ್ ಫೋಟೋ ಪಿಗ್ಮೆಂಟ್ಸ್ ಅವುಗಳು ಬೇರೆ ಬೇರೆ ರೀತಿಯ ಕಲರನ್ನು ಡಿಟೆಕ್ಟ್ ಮಾಡ್ತವೆ. ಅವುಗಳು ಇರುವುದು 3 ಕಲರ್ನ ಪಿಗ್ಮೆಂಟ್ ಆದರೂ ಕೂಡ ಅವುಗಳು ಒಟ್ಟು ಸೇರಿಕೊಂಡು ಅವುಗಳ ಕಾಂಬಿನೇಷನಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಆರ್ ಪರ್ಸೀವ್ಡ್ ಬೈ ದ ಕೋನ್ ಸೆಲ್ಸ್. ಸೊ ದಟ್ ಈಸ್ ಅಬೌಟ್ ರಾಡ್ ಸೆಲ್ಸ್ ಆ್ಯಂಡ್ ಕೋನ್ ಸೆಲ್ಸ್. ಸೊ ವಾಟ್ ಹ್ಯಾಪನ್ಸ್ ಈಸ್ light is absorbed by this photoreceptor cells, which then goes to the bipolar cells. From the bipolar cell, it goes to the ganglion cell. Then it passes to the optic nerve. In the eye, in the retina, some regions are there. This is the region which is called a blind spot anta heltare. Here, optic nerves leave the eye and blood vessels enter the eye. Blood vessel ಬ್ಲಡ್ ಸಪ್ಲೈ ಮಾಡಲಿಕ್ಕೋಸ್ಕರ ಐಗೆ ಎಂಟ್ರಿ ಆಗ್ತದೆ. ಆಪ್ಟಿಕ್ ನರ್ವ್ಸ್ ಸೆನ್ಸೇಷನ್ ಹಿಡ್ಕೊಂಡು ಇಲ್ಲಿಂದ ಪಾಸ್ ಆಗ್ತದೆ ಹೊರಗೆ. ಸೊ ವೇರ್ ದ ಆಪ್ಟಿಕ್ ನರ್ವ್ಸ್ ಪಾಸ್ ಆ್ಯಂಡ್ ವೇರ್ ದ ಬ್ಲಡ್ ವೆಸಲ್ಸ್ ಎಂಟರ್, ದಿಸ್ ಸ್ಪಾಟ್ ಈಸ್ ಪ್ರೆಸೆಂಟ್ ಆ್ಯಂಡ್ ದಿಸ್ ಸ್ಪಾಟ್ ಈಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್. ಇಲ್ಲಿ ಯಾವುದೇ ರೀತಿಯ ಕೋನ್ ಅಥವಾ ರಾಡ್ ಸೆಲ್ಸ್ಗಳು ಇಲ್ಲ, ಅಲ್ಲಿ ಯಾವುದೇ ರೀತಿಯ ವಿಷನ್ ಫಾರ್ಮೇಷನ್ ಆಗುವುದಿಲ್ಲ. ಅಂದರೆ ಒಂದು ವೇಳೆ ಲೈಟ್ ಪಾಸ್ ಆಗಿ ಇಲ್ಲಿಗೆ ಮೇಲೆ ಬಿದ್ದರೆ ಅಲ್ಲಿ ಯಾವುದೇ ರೀತಿಯ ವಿಷನ್ ಫಾರ್ಮೇಷನ್ ಆಗುವುದಿಲ್ಲ. ನೆಕ್ಸ್ಟ್, ಅನದರ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ ಇನ್ ದ ರೆಟಿನಾ ಆ್ಯಂಡ್ ದಿಸ್ ರೀಜನ್ ಈಸ್ ಫೋವಿಯಾ ಅಂತ ಹೇಳ್ತಾರೆ. ಆ್ಯಂಡ್ ಹಿಯರ್ ದಿಸ್ ಫೋವಿಯಾ ಕಂಟೇನ್ಸ್ ಮೇನ್ಲಿ ಕೋನ್ ಸೆಲ್ಸ್. ತುಂಬ ಕೋನ್ ಸೆಲ್ಸ್ ಅಕ್ಯುಮಿಲೇಟ್ ಆಗಿ ಈ ಫೋವಿಯಾ ರೀಜನಲ್ಲಿ ಇರ್ತದೆ. ಆ್ಯಂಡ್ ದಿಸ್ ಫೋವಿಯಾ ರೀಜನ್ ಅಥವಾ ಇದನ್ನು ನಾವು ಏನು ಹೇಳ್ತೇವೆ, ಯೆಲ್ಲೋ ಸ್ಪಾಟ್ ಅಂತ ಹೇಳ್ತೇವೆ. ಈ ಯೆಲ್ಲೋ ಸ್ಪಾಟ್ ಇಟ್ ಈಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ರಿಸೆಪ್ಟಿವಿಟಿ, ಮ್ಯಾಕ್ಸಿಮಮ್ ರೆಸಲ್ಯೂಷನ್ ಇಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್, ಇನ್ ದ ಫೋವಿಯಾ ರೀಜನ್. ಆ ಫೋವಿಯಾ ರೀಜನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದರ ಸುತ್ತಲೂ ಒಂದು ಸ್ಪಾಟ್ ಇದೆ, ಮ್ಯಾಕ್ಯುಲಾ ಲೂಟಿಯಾ ಅಂತ ಹೇಳ್ತಾರೆ. ಮ್ಯಾಕ್ಯುಲಾ ಲೂಟಿಯಾ, ಅದರ ಮಧ್ಯದಲ್ಲಿರುವಂಥ ಸ್ಪಾಟನ್ನು ಫೋವಿಯಾ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಮ್ಯಾಕ್ಯುಲಾ ಲೂಟಿಯಾ, ಮಧ್ಯದ್ದು ಫೋವಿಯಾ ಅಂತ ಹೇಳ್ತಾರೆ. ಸೊ ಫೋವಿಯಾ ಈಸ್ ದ ರೀಜನ್ ಇಸ್ ಕಾಲ್ಡ್ ಯೆಲ್ಲೋ ಸ್ಪಾಟ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ರೆಸಲ್ಯೂಷನ್ ಈಸ್ ಪ್ರೆಸೆಂಟ್ ಇನ್ ದಿಸ್ ರೀಜನ್. ದೆನ್ between the cornea and the lens, this chamber is known as a aqueous chamber.
ಕಾರ್ನಿಯಾ ಮತ್ತು ಲೆನ್ಸ್ನ ಮಧ್ಯದಲ್ಲಿರುವಂತಹ ಈ ಜಾಗವನ್ನು ಏಕ್ವಸ್ ಚೇಂಬರ್ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಫಿಲ್ಡ್ ಬೈ ಎ ಫ್ಲೂಯಿಡ್, ಒಂದು ರೀತಿಯ ಫ್ಲೂಯಿಡ್ ಇದರಲ್ಲಿ ಫಿಲ್ ಆಗಿರುತ್ತೆ. ಬಿಟ್ವೀನ್ ದ ಲೆನ್ಸ್ ಆ್ಯಂಡ್ ದ ರೆಟಿನಾ, ಲೆನ್ಸ್ ಮತ್ತು ರೆಟಿನಾ ಮಧ್ಯದಲ್ಲಿ ಈ ಜಾಗವನ್ನು ವಿಟ್ರಿಯಸ್ ಚೇಂಬರ್ ಅಂತ ಹೇಳ್ತಾರೆ. ಅಲ್ಲಿ ಕೂಡ ಒಂದು ರೀತಿಯ ಫ್ಲೂಯಿಡ್, ಆಲ್ಕಲೈನ್ ಫ್ಲೂಯಿಡ್ ಅದರಲ್ಲಿ ಸ್ಟೋರ್ ಆಗಿರುತ್ತದೆ. ಸೊ ದಿಸ್ ಫ್ಲೂಯಿಡ್ ಆಲ್ಸೋ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಪ್ರೆಷರ್ ಇನ್ಸೈಡ್ ದ ಐಸ್. ಐಸ್ನ ಒಳಗಡೆ ಪ್ರೆಷರನ್ನು ಮೇಂಟೈನ್ ಮಾಡಲಿಕ್ಕೆ ಈ ಫ್ಲೂಯಿಡ್ಗಳು ತುಂಬ ಅವಶ್ಯಕವಾಗಿವೆ. ದಿಸ್ ಮಚ್ ಈಸ್ ಸ್ಟ್ರಕ್ಚರ್ ಆಫ್ ಐಸ್. Now next is mechanism of vision, formation of vision. ಯಾವ ರೀತಿಯಲ್ಲಿ ವಿಷನ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳಿ ನೋಡುವ. ಸಿ ಲೈಟ್ ಎಂಟರ್ಸ್ ಇಂಟು ದ ಐ. ಐಗೆ ಲೈಟ್ ಎಂಟ್ರಿ ಆಗುತ್ತೆ. ನಾನು ಆಗಲೇ ಹೇಳಿದ್ದೇನೆ, ಲೈಟ್ ಎಷ್ಟು ಪಾಸ್ ಆಗಬೇಕು ಎಷ್ಟು ಬೇಡ ಅಂತ ಹೇಳುವಂಥ ಡಿಸಿಷನ್ ಮಾಡುವಂಥದ್ದು ಇದು ಪ್ಯೂಪಿಲ್. ಇದು ಪ್ಯೂಪಿಲ್ ಡಿಸೈಡ್ಸ್. ಆ್ಯಂಡ್ this pupil constricts or dilates. Then a light passes through the lens. From the lens it falls on the retina. Retinakke ಬೀಳ್ತದೆ. And in the retina photoreceptor cells are present ಹೇಳಿದ್ದೇನೆ. And these photoreceptor cells contain opsin and retinal. ಈ ಫೋಟೋರಿಸೆಪ್ಟರ್ ಸೆಲ್ಸ್ಗಳಲ್ಲಿ ಒಂದು ಮಾಲಿಕ್ಯೂಲ್ ಇದೆ, ಆಪ್ಸಿನ್ ಮತ್ತು ರೆಟಿನಾಲ್ ಅಂತ ಹೇಳುವಂತಹ ಮಾಲಿಕ್ಯೂಲ್ ಇದೆ. ರೆಟಿನಾಲ್ ಈಸ್ ಒನ್ ಟೈಪ್ ಆಫ್ ಆಲ್ಡಿಹೈಡ್. ಇಟ್ ಈಸ್ ದ ಡೆರೈವೇಟಿವ್ ಆಫ್ ವಿಟಮಿನ್ ಎ. ಅದು ಒಂದು ರೀತಿಯ ಆಲ್ಡಿಹೈಡ್ ರೆಟಿನಾಲ್. ಸೊ ಆಪ್ಸಿನ್ ಮತ್ತು ರೆಟಿನಾಲ್ ಒಟ್ಟಿಗೆ ಇರ್ತದೆ. ಯಾವಾಗ ಲೈಟ್ ಅದಕ್ಕೆ ಪಾಸ್ ಆಗುತ್ತಾ, ಯಾವಾಗ ಆ ಲೈಟ್ ಅದರ ಮೇಲೆ ಬೀಳುತ್ತಾ, ಫೋಟೋರೆಸೆಪ್ಟರ್ ಸೆಲ್ಸ್ನ ಮೇಲೆ ಬೀಳುತ್ತಾ, ಈಗ ಆಪ್ಸಿನ್ ಮತ್ತು ರೆಟಿನಾಲ್ ಸಪರೇಟ್ ಆಗ್ತದೆ. ದೇ ಗೆಟ್ ಸಪರೇಟೆಡ್. ಆಗ ಈ ಫೋಟೋರಿಸೆಪ್ಟರ್ ಸೆಲ್ಸ್ ಇದು ಎಲ್ಲಿರುತ್ತೆ, ಫೋಟೋರಿಸೆಪ್ಟರ್ ಸೆಲ್ಸ್ನ ಒಳಗಡೆ ಇರುತ್ತೆ. ಈ ರೆಟಿನಾಲ್ ಬದಲಾಗುತ್ತೆ. ಆಗ ಈ ಫೋಟೋರಿಸೆಪ್ಟರ್ ಸೆಲ್ಸಿನ ಪರ್ಮಿಯಬಿಲಿಟಿ ಬದಲಾಗುತ್ತೆ. ಇಟ್ ಚೇಂಜಸ್ ಇಟ್ಸ್ ಪರ್ಮಿಯಬಿಲಿಟಿ. When its permeability changes, then it generates action potential. It generates action potential. Now this action potential, as I said, photoreceptor ನ ಮೂಲಕ ನಿಮಗೆ ಆಗಲೇ ಡಯಾಗ್ರಾಮ್ ಮಾಡಿ ತೋರಿಸಿದ್ದೇನೆ. Photoreceptor cells are present. Below that bipolar cells are present. Below that ganglion cells are present. When the photoreceptors change, this potential passes into the ganglion cells through the bipolar cells. ಈ ಫೋಟೋರಿಸೆಪ್ಟರ್ನಿಂದ ಈ ಪೊಟೆನ್ಷಿಯಲ್ ಬೈಪೋಲಾರ್ ಸೆಲ್ಸ್ನ ಮೂಲಕ ಗ್ಯಾಂಗ್ಲಿಯಾನ್ ಸೆಲ್ಸ್ಗೆ ಪಾಸ್ ಆಗುತ್ತೆ. ಈ ಗ್ಯಾಂಗ್ಲಿಯಾನ್ ಸೆಲ್ಸ್ಗೆ ದೇ ಆರ್ ಕನೆಕ್ಟೆಡ್ ಬೈ ದ ಆಪ್ಟಿಕ್ ನರ್ವ್ಸ್. ಆಪ್ಟಿಕ್ ನರ್ವ್ಸ್ ಅಲ್ಲಿ ಕನೆಕ್ಟ್ ಆಗಿರ್ತವೆ. ಯಾವಾಗ ಇಲ್ಲಿ ಪೊಟೆನ್ಷಿಯಲ್ ಬದಲಾಗುತ್ತಾ, ಇಲ್ಲಿ ಆಪ್ಟಿಕ್ ನರ್ವ್ಸ್ನ ಪೊಟೆನ್ಷಿಯಲ್ ಕೂಡ ಬದಲಾಗುತ್ತೆ. ನಾವು ಆಪ್ಟಿಕ್ ನರ್ವ್ಸ್ ದೆ ಗೆಟ್ ಆಕ್ಷನ್ ಪೊಟೆನ್ಷಿಯಲ್. ಅಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗ್ತದೆ. ದಿಸ್ ಆಕ್ಷನ್ ಪೊಟೆನ್ಷಿಯಲ್ passes through the nerves and then it goes to the brain. ಅದು ಬ್ರೈನಿಗೆ ಹೋಗ್ತದೆ. ಬ್ರೈನಿಗೆ ಹೋಗಿ ಅಲ್ಲಿ ಆಪ್ಟಿಕ್ ಸೆಂಟರ್ಸ್ ಆರ್ ಪ್ರೆಸೆಂಟ್. ಅಂದರೆ ಈ ವಿಷನ್ ಅನ್ನು ಡಿಟೆಕ್ಟ್ ಮಾಡುವಂಥ ಸೆಂಟರ್ಸ್ ಬ್ರೈನಿನಲ್ಲಿ ಇದೆ. ಆ ಆಪ್ಟಿಕ್ ಸೆಂಟರ್ಸ್ ಆ ವಿಷನ್ ಅನ್ನು ಡಿಟೆಕ್ಟ್ ಮಾಡ್ತವೆ. ಮೇನ್ಲಿ ಬೇಸ್ಡ್ ಆನ್ ದ ಮೆಮರಿ. ಮೆಮರಿಯ ಮೂಲಕ ಅಲ್ಲಿ ಡಿಟೆಕ್ಷನ್ ಆಗುತ್ತೆ. ಮೆಮರಿಯ ಮೂಲಕ ಅಂತ ಹೇಳಿದ್ರೆ ಏನು ಅಂತೇಳಿ ಕೇಳ್ಬೋದು ನೀವು. ಈಗ ಯಾವುದೋ ಒಂದು ವಸ್ತುವನ್ನು ನೀವು ಐಡೆಂಟಿಫೈ ಮಾಡಬೇಕಾದ್ರೆ ನಿಮಗೆ ಅದರ ಒಂದು ಹಿಂದಿನ ಮೆಮರಿ ಇರಬೇಕು. ಸುಮ್ಮನೆ ಹೊಸತು ವಸ್ತುವನ್ನು ನೀವು ಅಷ್ಟು ಸುಲಭದಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು 1-2-3 ಸಲ ನೋಡಿದ ಮೇಲೆ ಮಾತ್ರ ನಿಮಗೆ ಅದರ ಐಡೆಂಟಿಫಿಕೇಶನ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಒಂದು ಮೆಮರಿಯ ಮೂಲಕ ನಾವು ಒಂದು ವಸ್ತುವನ್ನು ಸುಲಭದಲ್ಲಿ ಐಡೆಂಟಿಫೈ ಮಾಡ್ತೇವೆ. ಉದಾಹರಣೆಗೆ ಒಂದು ಪುಸ್ತಕ, ಒಂದು ಗ್ಲಾಸ್, ಇದರ ಬಗ್ಗೆ ಎಲ್ಲ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ನಮಗೆ ಅದರ ಹಿಂದಿನ ಮೆಮರಿ ಇರಬೇಕು. ನಾವು ಅದನ್ನು ನೋಡಿದಂತಹ ಮೆಮರಿ ಇರಬೇಕು. ಆ ಮೆಮರಿಯ ಮೂಲಕ ಇಲ್ಲಿ ಐಡೆಂಟಿಫಿಕೇಶನ್ ನಡೆಯುತ್ತದೆ. ಸೊ ಹೊಸತ್ತು ಒಂದು ವಸ್ತುವನ್ನು ನೋಡಿದಾಗ ಅದು ಅಷ್ಟು ಸುಲಭದಲ್ಲಿ ಆ ಮೆಮರಿ ಅಂತ ಬ್ರೈನ್ ಅದನ್ನು ಅಷ್ಟು ಸುಲಭದಲ್ಲಿ ಐಡೆಂಟಿಫೈ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಅದಾದ ಮೇಲೆ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಮೆಕ್ಯಾನಿಸಮ್ ಆಫ್ ವಿಷನ್ ಇನ್ ಕೇಸ್ ಆಫ್ ಮ್ಯಾನ್.
So this is a structure of eye. It contains cornea, pupil as I explained, lens, iris is present, then it has ligaments. Actually the lens is sit in position by the ligaments. Ligaments are present. ಅವುಗಳು ಲೆನ್ಸನ್ನು ಗಟ್ಟಿಯಾಗಿ ಒಂದೇ ಜಾಗದಲ್ಲಿ ಇರಿಸಲಿಕ್ಕೆ ಸಹಾಯ ಮಾಡುತ್ತವೆ. Then outermost layer, it is called sclera. Then next blue colored is choroid, and then inside is retina. And this is fovea, macula luteada jaga. This is optic nerve. This is a blind spot. So structure of the eye, if you go through that again, it is located in the socket of skull called orbit. The wall of the eyeball has 3 layers: sclera, external layer, dense connective tissue, anterior portion, cornea. Choroid contains blood vessels, bluish in color, thin at posterior side, thick at anterior end, forms ciliary body. Iris, ciliary body continues and forms a pigmented structure. It is a colored portion of the eye. Lens, transparent, crystalline, held in position by the ligaments, attached to the ciliary body. Pupil, aperture, surrounded by the iris. Its diameter is regulated. It is controlled by the muscle fibers of the iris. ಹೇಳಿದ್ದೇನೆ. Retina, inner layer. 3 layers of neural cells, ganglion, bipolar, photoreceptor cells. 2 types of photoreceptor cells, rods and cones. They contain light sensitive proteins called photopigments. The daylight ಅಥವಾ photopic vision and color vision is by the cones. Twilight ಅಥವಾ scotopic vision is by the rods. Rods contain purplish red protein called rhodopsin. ಇದನ್ನು visual purple ಅಂತ ಕೂಡ ಹೇಳ್ತಾರೆ. It is a derivative of vitamin A. 3 types of cones, red, green and blue. Different combination of these cones, they produce different color. Optic nerves leave, blood vessels enter in the posterior region, and it is called a blind spot, and photoreceptor cells are not present here. At posterior pole, yellowish pigmented spot, macula lutea, with the pit called fovea. Fovea is thin on the retina, contains a large number of cones. So visual resolution is the greatest. ತುಂಬಾ highest vision ಇದರಲ್ಲಿ ಸಿಗ್ತದೆ. And ಹೆಚ್ಚಿನ ಕೋನ್ ಸೆಲ್ಸ್ ಇರೋದೇ ಕೋನ್ ಸೆಲ್ಸ್ ಕಡಿಮೆ, 6 ಮಿಲಿಯನ್ ಕೋನ್ ಸೆಲ್ಸ್ ಆರ್ ಪ್ರೆಸೆಂಟ್. ಆ 6 ಮಿಲಿಯನ್ ಅಲ್ಲಿ ಹೆಚ್ಚಿನ ಕೋನ್ ಸೆಲ್ಸ್ ಇಲ್ಲಿ ಈ ಜಾಗದಲ್ಲಿ ಇರ್ತದೆ. ಏಕ್ವಸ್ ಚೇಂಬರ್, ಸ್ಪೇಸ್ ಬಿಟ್ವೀನ್ ಕಾರ್ನಿಯಾ ಆ್ಯಂಡ್ ಲೆನ್ಸ್, and vitreous chamber between a lens and the retina, with the vitreous humor. Humor means liquid. Mechanism of vision, light rays of visible wavelength fall on the retina through the cornea and a lens, which generate potential in rods and cones. The photosensitive pigments of eyes contain opsin and retinal. Light dissociates retinal from the opsin. Opsin ಮತ್ತೆ retinal separate ಆಗುತ್ತೆ. It changes the structure of opsin. Opsin structure ಬದಲಾಗುತ್ತದೆ. retinal ಮತ್ತೆ opsin structure ಬದಲಾಗುತ್ತೆ. The membrane permeability changes. ಆ photoreceptor ನ membrane permeability ಬದಲಾಗುತ್ತೆ. And potential difference generates in the photoreceptor cells. ಅಲ್ಲಿ ಒಂದು potential generate ಆಗ್ತದೆ. Action potential generates in the ganglionic cells. ಅಲ್ಲಿಂದ ಪಾಸ್ ಆಗಿ ಅದು
ಬೈಪೋಲಾರ್ ಸೆಲ್ಸ್ನ ಮೂಲಕ ಗ್ಯಾಂಗ್ಲಿಯಾನಿಕ್ ಸೆಲ್ಸ್ಗೆ ಅದು ಪಾಸ್ ಆಗ್ತದೆ. ಯಾವುದು? ಆಕ್ಷನ್ ಪೊಟೆನ್ಷಿಯಲ್. ಇಟ್ ಟ್ರಾನ್ಸ್ಮಿಟ್ಸ್ ಥ್ರೂ ದ ಆಪ್ಟಿಕ್ ನರ್ವ್ಸ್ಗೆ ಪಾಸ್ ಆಗ್ತದೆ. ಆಫ್ ದ ವಿಜುವಲ್ ಕಾರ್ಟೆಕ್ಸ್ ಏರಿಯಾ, ಬ್ರೈನ್ನಲ್ಲಿ ಒಂದು ವಿಜುವಲ್ ರೀಜನ್ ಇದೆ, ಆ ರೀಜನಿಗೆ ಅದು ಪಾಸ್ ಆಗುತ್ತೆ. ನಿನ್ನೆಯ ಕ್ಲಾಸಲ್ಲಿ ಹೇಳಿದ್ದೇನೆ, ಎಲ್ಲಿ ಹೆಚ್ಚು ನಮ್ಮ ವಿಜುವಲ್ ಸ್ಟಿಮ್ಯುಲೈ ಈಸ್ ಪರ್ಸೀವ್ಡ್ ಅಂತ ಹೇಳಿ ಆ ಜಾಗಕ್ಕೆ ಅದು ಹೋಗ್ತದೆ. ಹಿಯರ್ ಇಂಪಲ್ಸಸ್ ಆರ್ ಅನಲೈಸ್ಡ್ ಆ್ಯಂಡ್ ಇಮೇಜ್ ಫಾರ್ಮ್ಡ್ ಆನ್ ದ ರೆಟಿನಾ ಈಸ್ ರೆಕಗ್ನೈಸ್ಡ್. This is about mechanism of vision in our eyes. Next, let's study another sensory organ, that is ear. Now, we will study another sense organ, that is ear. ನಾವೀಗ ಇನ್ನೊಂದು ಇಂದ್ರಿಯದ ಬಗ್ಗೆ ಕಲಿಯುವ, ಅದು ಕಿವಿಯ ಸ್ಟ್ರಕ್ಚರ್. Now, ear. In case of human ear, it is divided into 3 parts. External ear, middle ear, and internal ear. It is divided into 3 parts. 3 ಭಾಗವಾಗಿ ಡಿವೈಡ್ ಆಗಿದೆ. ಎಕ್ಸ್ಟರ್ನಲ್ ಇಯರ್ ಹೊರಕಿವಿ, ಮಿಡಲ್ ಇಯರ್ ಮಧ್ಯದ ಕಿವಿ, ಇಂಟರ್ನಲ್ ಇಯರ್ ಒಳಕಿವಿ. ಹೀಗೆ 3 ಭಾಗವಾಗಿ ಇದು ಡಿವೈಡ್ ಆಗಿದೆ. ಎಕ್ಸ್ಟರ್ನಲ್ ಇಯರ್, ಔಟರ್ ಮೋಸ್ಟ್ ರೀಜನ್ ಈಸ್ ಎಕ್ಸ್ಟರ್ನಲ್ ಇಯರ್. ದ ಎಕ್ಸ್ಟರ್ನಲ್ ಇಯರ್ ಕಂಟೇನ್ಸ್ ಇಯರ್ ಪಿನ್ನ. ಇಯರ್ ಪಿನ್ನ, ಇಟ್ ಕಲೆಕ್ಟ್ಸ್ ದ ಸೌಂಡ್ ವೇವ್ಸ್. ಫ್ರಮ್ ದ ಇಯರ್ ಪಿನ್ನಾದಿಂದ ಮುಂದೆ ಬಂದರೆ, ದಿಸ್ ಒನ್ ಈಸ್ ಎಕ್ಸ್ಟರ್ನಲ್ ಆಡಿಟರಿ ಮೀಟಸ್. ದಿಸ್ ಎಕ್ಸ್ಟರ್ನಲ್ ಆಡಿಟರಿ ಮೀಟಸ್ ಈಸ್ ಆಲ್ಸೋ ಕಾಲ್ಡ್ ಇಯರ್ ಕೆನಾಲ್, ಕನ್ನಡದಲ್ಲಿ ಕರ್ಣನಾಳ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಇಯರ್ ಕೆನಾಲ್ ಕಂಟೇನ್ಸ್ ಸಮ್ ವ್ಯಾಕ್ಸ್ ಗ್ಲ್ಯಾಂಡ್ಸ್ ಆಸ್ ವೆಲ್ ಆಸ್ ಹೇರ್ ಸೆಲ್ಸ್. ಈ ಇಯರ್ ಪಿನ್ನಾದಲ್ಲಿ ಮತ್ತೆ ಇಯರ್ ಕೆನಾಲಲ್ಲಿ wax glands as well as hair cells are present. The wax glands which are present in this ear canal are called ceruminous glands. These ceruminous glands help to protect the ear from the dust particles or from the small insects etc. ಇಲ್ಲಿ ವ್ಯಾಕ್ಸ್ ಗ್ಲ್ಯಾಂಡ್ ಅಂತ ಹೇಳುವಂತಹ ಒಂದು ಗ್ಲ್ಯಾಂಡ್ ಇದೆ, ಅದಕ್ಕೆ ಸಿರುಮಿನಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಅದರ ಮೂಲಕ ಒಂದು ರೀತಿಯ ಲಿಪಿಡ್ ಸೆಕ್ರೇಷನ್ ಆಗ್ತದೆ. ಅದು ಕಿವಿಯನ್ನು ಯಾವುದೋ ಒಂದು ಇನ್ಸೆಕ್ಟ್ಗಳಿಂದ ಅಥವಾ ಡಸ್ಟ್ ಪಾರ್ಟಿಗಳಿಂದ ಪ್ರೊಟೆಕ್ಟ್ ಮಾಡುತ್ತದೆ. ದೆನ್ at the end of this ear canal, tympanic membrane is present, or it is called eardrum. This tympanic membrane is made up of a connective tissue. Externally it is covered by the skin. Inside mucus secreting cells are present. ಈ ಟಿಂಪ್ಯಾನಿಕ್ ಮೆಂಬ್ರೇನ್ ಉಂಟಲ್ಲ, ಅದು ಒಂದು ಕನೆಕ್ಟಿವ್ ಟಿಶ್ಯೂನಿಂದ ಆಗಿದೆ. ಅದರ ಹೊರಗಡೆ ಸ್ಕಿನ್ ಲೇಯರ್ ಇದೆ, ಒಳಗಡೆ mucus secreting cells are present. This tympanic membrane, it vibrates and it helps in transmission of the sound waves into the internal ear. Sound wave ಅನ್ನು ಇಂಟರ್ನಲ್ ಇಯರ್ಗೆ ಪಾಸ್ ಮಾಡಲಿಕ್ಕೆ ಈ ಟಿಂಪ್ಯಾನಿಕ್ ಮೆಂಬ್ರೇನ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಒನ್ ಈಸ್ ಮಿಡಲ್ ಇಯರ್. ದ ಮಿಡಲ್ ಇಯರ್ ಕಂಟೇನ್ಸ್ 3 ear ossicles. 3 bones are present. They are called ear ossicles ಅಂತ ಹೇಳ್ತಾರೆ. 3 ಬೋನ್ಗಳಿವೆ, ಅದನ್ನು ಇಯರ್ ಆಸಿಕಲ್ಸ್ ಅಂತ ಹೇಳಿ ಕರೀತಾರೆ. ಈಗ ಇಯರ್ ಆಸಿಕಲ್ಸ್ ಅದರಲ್ಲಿ 3 ಬೋನ್ಸ್ಗಳಿವೆ, ಮಾಲಿಯಸ್, ಇಂಕಸ್ ಆ್ಯಂಡ್ ಸ್ಟೇಪಿಸ್. ಇವುಗಳು ತುಂಬ ಚಿಕ್ಕ ಚಿಕ್ಕ ಬೋನ್ಸ್ಗಳು. ಅದರಲ್ಲೂ ಕೂಡ ಸ್ಟೇಪಿಸ್ ಈಸ್ ಕನ್ಸಿಡರ್ಡ್ ಆಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ. ಲಾರ್ಜೆಸ್ಟ್ ಒನ್ ಈಸ್ ಅ ಫೀಮರ್ ಅಂಡ್ ದ ಸ್ಮಾಲೆಸ್ಟ್ ಒನ್ ಈಸ್ ದ ಸ್ಟೇಪಿಸ್, ಸ್ಮಾಲೆಸ್ಟ್ ಬೋನ್ ಅಂತ ಹೇಳ್ತಾರೆ. ಈ 3 ಬೋನುಗಳು
ಈ ಸೌಂಡ್ ವೇವ್ ಅನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ದಿಸ್ ಸ್ಟೇಪಿಸ್ ಈಸ್ ಅಟ್ಯಾಚ್ ಟು ದ ಇಂಟರ್ನಲ್ ಇಯರ್. ಇಲ್ಲಿ ಸ್ಟೇಪಿಸ್ ಇಂಟರ್ನಲ್ ಇಯರ್ಗೆ ಅಟ್ಯಾಚ್ ಆಗಿದೆ ಬೈ ದ ಓವಲ್ ವಿಂಡೋ. ಈ ಜಾಗವನ್ನು ಓವಲ್ ವಿಂಡೋ ಅಂತ ಹೇಳ್ತಾರೆ. ಈ ಮಿಡಲ್ ಇಯರ್ ಅಲ್ಲಿ ಒಂದು ಕೆನಾಲ್ ಪಾಸ್ ಆಗುತ್ತೆ. ಒಂದು ಕೆನಾಲ್ ಪಾಸಸ್ ಥ್ರೂ ದ ಮಿಡಲ್ ಇಯರ್ ಅಂಡ್ ದಟ್ ಕೆನಾಲ್ combines the pharynx and the ear. Ear and ಮತ್ತೆ pharynx ಅನ್ನು ಅದು ಕಂಬೈನ್ ಮಾಡುತ್ತೆ. And that canal is called eustachian tube. ಈ eustachian ಮಧ್ಯ ಕರ್ಣನಾಳ ಅಂತ ಹೇಳ್ತಾರೆ. ಈ eustachian tube it helps to maintain the pressure in the ear. ಇಯರ್ ಅಲ್ಲಿ ಪ್ರೆಷರ್ ಅನ್ನು ಮೇಂಟೈನ್ ಮಾಡಲಿಕ್ಕೆ, ಅಂದ್ರೆ ಗಾಳಿಯ ಒತ್ತಡವನ್ನು ಒಂದೇ ರೀತಿಯಾಗಿ ಇರಿಸಲಿಕ್ಕೆ ಈ eustachian tube ಹೆಲ್ಪ್ ಮಾಡ್ತದೆ. Next is internal ear. The internal ear mainly contains the coiled tube. Coiled tube is present and mainly it has a structure called cochlea. Now, what is the structure of this? What is the structure of the coiled structure present in the internal ear? ಈ ಕಾಯಿಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದರಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅದನ್ನು ನೋಡುವ. ಹಿಯರ್ ಇಫ್ ಐ ಎನ್ಲಾರ್ಜ್ ದಿಸ್ ಒನ್, ಇದನ್ನು ನಾನು ಎನ್ಲಾರ್ಜ್ ಮಾಡಿದರೆ ಇದರಲ್ಲಿ ಈ ರೀತಿಯಾದಂತಹ ಸ್ಟ್ರಕ್ಚರ್ ಕಾಣಿಸ್ತದೆ. ಸೊ ದಿಸ್ ಈಸ್ ನೋನ್ ಆಸ್ ಲ್ಯಾಬಿರಿಂತ್. ಇದನ್ನು ನಾವು ಲ್ಯಾಬಿರಿಂತ್, ಫುಲ್ ಸ್ಟ್ರಕ್ಚರ್ ಅನ್ನು ಲ್ಯಾಬಿರಿಂತ್ ಅಂತ ಹೇಳ್ತೇವೆ. This is made up of a structure called internal ear, has a structure called labyrinth, and outer region is called bony labyrinth, and internal region is called membranous labyrinth. Outer is called bony labyrinth, internal is called membranous labyrinth. Now, this region is filled by a fluid. ಈ ರೀಜನ್ ಒಂದು ಫ್ಲೂಯಿಡ್ ನಿಂದ ಫಿಲ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಪೆರಿಲಿಂಫ್. ಓಕೆ, ನೌ ಇನ್ಸೈಡ್ ದಿಸ್ membranous labyrinth it is also filled by a fluid and that fluid is called endolymph. So, this is a labyrinth. This labyrinth is having outer structure. ಇದನ್ನು ಫುಲ್ labyrinth ಅಂತ ಹೇಳ್ತೇವೆ. ಅದರ ಹೊರಗಡೆ it is made up of bones. It is called bony labyrinth. ಒಳಗಡೆ ತಿನ್ನ ಮೆಂಬ್ರೇನ್ ಇರುವಂತಹದ್ದು membranous labyrinth. ಈ ಬೋನಿ ಲ್ಯಾಬರಿಂತ್ ನ ಈ ಜಾಗ ಉಂಟಲ್ಲ, ಇದು ಫಿಲ್ಡ್ ಬೈ ಎ ಫ್ಲೂಯಿಡ್. ಇಟ್ ಇಸ್ ಕಾಲ್ಡ್ ಪೆರಿಲಿಂಫ್ ಅಂತ ಹೇಳ್ತಾರೆ. ಈ ಮೆಂಬ್ರೇನಿಯಸ್ ಲ್ಯಾಬರಿಂತ್ ನ ಜಾಗ ಉಂಟಲ್ಲ, ಇಟ್ ಇಸ್ ಫಿಲ್ಡ್ ಬೈ ಎ ಲಿಕ್ವಿಡ್ ಕಾಲ್ಡ್ ಎಂಡೋಲಿಂಫ್ ಅಂತ ಹೇಳ್ತಾರೆ. ನಾವು ದಿಸ್ ಒನ್ ಈಸ್ ಪ್ರೆಸೆಂಟ್ ಲೈಕ್ ದಿಸ್. ಇದು ಈ ರೀತಿಯಾಗಿ ಇಲ್ಲಿ ಫುಲ್ ಕವರಿಂಗ್ ಆಗಿರುತ್ತೆ. ಅಂಡ್ ಆಲ್ಸೋ ಇಟ್ ಗೋಸ್ ಟು ಅನದರ್ ಪಾರ್ಟ್ ಆಫ್ ದ ಇಂಟರ್ನಲ್ ಇಯರ್ ಕಾಲ್ಡ್ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್. ಇಲ್ಲಿ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಇರುತ್ತೆ. ಆ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಲ್ಲಿ ಕೂಡ ಇದೇ ರೀತಿಯ ಸ್ಟ್ರಕ್ಚರ್ ಕಾಣಸಿಗುತ್ತದೆ. ಅಂದ್ರೆ ಅಲ್ಲಿ ಕೂಡ ಬೋನಿ ಲ್ಯಾಬರಿಂತ್ ಮತ್ತೆ ಮೆಂಬ್ರೇನಸ್ ಲ್ಯಾಬರಿಂತ್ ಇದೆ, ಮತ್ತೆ ಪೆರಿಲಿಂಫ್ ಮತ್ತೆ ಎಂಡೋಲಿಂಫ್ ಇರ್ತದೆ ಇಲ್ಲಿ ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ನಲ್ಲಿ. ಅದರ ಬಗ್ಗೆ ಜಾಸ್ತಿ ಮತ್ತೆ ಹೇಳ್ತೇನೆ. ನೌ ದಿಸ್ ಈಸ್ ದ ಲ್ಯಾಬರಿಂತ್. ದೆನ್ ನೆಕ್ಸ್ಟ್ ದಿಸ್ ಲ್ಯಾಬರಿಂತ್ it coils and this at the end of this labyrinth a structure is present, coiled structure it is, and it is called cochlea. Adana cochlea ಹೇಳ್ತಾರೆ. Now what is the structure of cochlea? ಈ ಕಾಕ್ಲಿಯಾದ ಸ್ಟ್ರಕ್ಚರ್ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ. ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಸೊ ಐ ಆಮ್ ಟೇಕಿಂಗ್ ದ ಸೆಕ್ಷನ್ ಆಫ್ ದಿಸ್. ಇಫ್ ಐ ಟೇಕ್ ದ ಸೆಕ್ಷನ್ ದೆನ್ ಇಟ್ ಲುಕ್ಸ್ ಲೈಕ್ ದಿಸ್. ಅದು ಈ ರೀತಿ ಕಾಣಿಸ್ತದೆ. So this is the bony labyrinth. This is the membranous labyrinth. Now this regions are there, they divided by the some membranes. ಅವುಗಳು ಒಂದು ಮೆಂಬ್ರೇನ್ ನಿಂದ ಸೆಪರೇಟ್ ಆಗಿದೆ.
the membrane which separates is one is Reznor's membrane and another one is basilar membrane. This is a Reznor's membrane, one membrane present here. It is called a basilar membrane. This is called basilar membrane. This Reznor's membrane and basilar membrane, they form two cavities in the cochlea. ಕಾಕ್ಲಿಯಾದಲ್ಲಿ ಎರಡು ಕ್ಯಾವಿಟಿ ಫಾರ್ಮೇಷನ್ ಮಾಡುತ್ತೆ ಮೇನ್ ಆಗಿ. ದಿಸ್ ಕ್ಯಾವಿಟಿ ಇಸ್ ಕಾಲ್ಡ್ ಸ್ಕ್ಯಾಲಾ ವೆಸ್ಟಿಬ್ಯುಲೈ. ದಿಸ್ ಒನ್ ಇಸ್ ಕಾಲ್ಡ್ ಸ್ಕ್ಯಾಲಾ ಚಿಂಪಾನಿ. ಸೊ ಟೂ ಕ್ಯಾವಿಟೀಸ್ ಆರ್ ಫಾರ್ಮ್ಡ್. ದೆನ್ ಅಟ್ ದ ಮಿಡಲ್, ಅದರ ಮಧ್ಯದಲ್ಲಿ ಇನ್ನೊಂದು ಕ್ಯಾವಿಟಿ ಫಾರ್ಮೇಷನ್ ಆಗುತ್ತೆ. ಯಾವುದ್ರದ್ದು? ಅದು ಈ ಎಂಡೋಲಿಂಫಿನ ಕ್ಯಾವಿಟಿ ಮಿಡ್ಲಲ್ಲಿ ಇರುತ್ತಲ್ಲ ಅದು. ಸೊ ಇದು ಎರಡು ಪೆರಿಲಿಂಫ್, ದಟ್ ಈಸ್ scala vestibuli and scala tympani, and here this one is the middle one, that's called scala media. It is called scala media. Scala media. Okay, now this basilar membrane which forms scala tympani and Reznor's membrane forms scala vestibuli. This scala vestibuli, it comes and ಇದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅದು ಹೀಗೆ ಕಾಯಿಲ್ ಆಗುವಾಗ ಈ ಕಾಕ್ಲಿಯಾದ ಈ ರೀಜನ್, ದ ಬೇಸ್ ಆಫ್ ದಿಸ್ ಕಾಕ್ಲಿಯಾ ವಿಚ್ ಕಂಟೈನ್ಸ್ ಸ್ಕ್ಯಾಲಾ ವೆಸ್ಟಿಬ್ಯುಲೈ, ಇಟ್ ಜಾಯಿನ್ಸ್ ವಿತ್ ದ ಓವಲ್ ವಿಂಡೋ. ಅದು ಈ ರೀತಿಯಾಗಿ ಕಾಯಿಲ್ ಆದಾಗ ಈ ಜಾಗ ಸ್ಕ್ಯಾಲಾ ವೆಸ್ಟಿಬ್ಯುಲೈಯ ಈ ಜಾಗ ಇಟ್ ಜಾಯಿನ್ಸ್ ವಿತ್ ದ ಓವಲ್ ವಿಂಡೋ. ಸ್ಕ್ಯಾಲಾ ಟಿಂಪಾನಿಯ ಈ ಜಾಗ ಇಟ್ ಜಾಯಿನ್ಸ್ ವಿತ್ ದ ರೌಂಡ್ ವಿಂಡೋ which is present below the oval window. So they are connecting with the middle ear bones ಗೆ ಅದು ಕನೆಕ್ಟ್ ಆಗ್ತವೆ. So scala vestibuli joins with the oval window, scala tympani joins with the round window. Now this is the section of cochlea, as I said. In the scala media, on the basilar membrane ಮೇಲ್ಗಡೆಯಲ್ಲಿ it contains hair cells. So hair cells are present, stereocilia cells are present, and these hair cells they contain cilia. stereocilia ಅಂದ್ರೆ ಮೇಲ್ಗಡೆ cilia ಇರುತ್ತೆ, ಹೀಗೆ ಹೇರ್ ತರಹ ಇರ್ತದೆ. above that, ಅದರ ಮೇಲ್ಗಡೆ ಒಂದು ತಿನ್ನಾದಂತಹ ಮೆಂಬ್ರೇನ್ ಇದೆ. that membrane is called tectorial membrane. that membrane is called tectorial membrane ಅಂತ ಹೇಳ್ತಾರೆ. Now this tectorial membrane is connected to the auditory nerves. ಈ tectorial membrane auditory nerves ಗೆ ಕನೆಕ್ಟ್ ಆಗಿರುತ್ತೆ. this region, ಈ ಜಾಗವನ್ನು, which contains hair cells, tectorial membrane and basilar membrane, on which are present on the basilar membrane, together it is called organ of Corti ಅಂತ ಹೇಳ್ತಾರೆ. This is organ of Corti. So organ of Corti contains the hair cells, tectorial membrane, which are present on the basilar membrane. The tectorial membrane is connected to ಈ tectorial membrane, ಅದು ನರ್ವ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಮುಂದೆ, that is about cochlea. Then in the internal ear, along with the cochlea, some other structures are also present. They are called vestibular apparatus. ಅದನ್ನು vestibular apparatus ಅಂತ ಹೇಳಿ ಕರೀತಾರೆ. What are these vestibular apparatus? They are semicircular canals. They contain
semicircular canals. 3 semicircular canals, ಅರ್ಧ ಚಂದ್ರಾಕಾರದ ನಾಳಗಳು. So 3 semicircular canals are present here. They are present at right angle to one another. ಅದು ಒಂದು ಇನ್ನೊಂದಕ್ಕೆ ರೈಟ್ ಆಂಗಲ್ ಆಗಿರುತ್ತೆ. ಆಯ್ತಾ? ಒಂದು ಇನ್ನೊಂದಕ್ಕೆ ರೈಟ್ ಆಂಗಲ್ ಆಗಿ 3 ಸೆಮಿಸರ್ಕ್ಯುಲರ್ ಕೆನಾಲ್ಸ್ ಆರ್ ಪ್ರೆಸೆಂಟ್. ದೇ ಆರ್ ಕನೆಕ್ಟೆಡ್ ಟು ದ ಕಾಕ್ಲಿಯಾ ರೀಜನ್. ಆ ಲ್ಯಾಬ್ರಿಂತ್ ರೀಜನ್ ಉಂಟಲ್ಲ, ಅದಕ್ಕೆ ಅವುಗಳು ಕನೆಕ್ಟ್ ಆಗಿರ್ತವೆ. ನೌ at the base of this semicircular canals, if I draw the diagram of semicircular canals like this, the base of these semicircular canals are swollen. It is called ampulla. Ampulla anta ಹೇಳ್ತಾರೆ. Then in the ampulla there is a ridge. ಒಂದು ರಿಡ್ಜ್ ಇದೆ, ಒಂದು ಎಲಿವೇಟೆಡ್ ಸ್ಟ್ರಕ್ಚರ್ ಇದೆ. ನಾವು ಅದನ್ನು ಕ್ರಿಸ್ಟಾ ಆಂಪಿಲ್ಲಾರಿಸ್ ಅಂತ ಹೇಳ್ತೇವೆ. ಇಟ್ ಇಸ್ ಕಾಲ್ಡ್ ಕ್ರಿಸ್ಟಾ ಆಂಪಿಲ್ಲಾರಿಸ್, ದ ರಿಡ್ಜ್ ಪ್ರೆಸೆಂಟ್ ಆನ್ ದ ampulla. Then in this region only 2 important regions are there. One is utricle, another one is sacculae. 2 structures are present. One is ಇಲ್ಲಿ ಮೇಲ್ಗಡೆಯಲ್ಲಿ 2 ಸ್ಟ್ರಕ್ಚರ್ ಇರುತ್ತೆ. ಒಂದು ಯೂಟ್ರಿಕಲ್ ಅಂತ ಹೇಳುವಂತ ಸ್ಟ್ರಕ್ಚರ್, ಇನ್ನೊಂದು ಸ್ಯಾಕ್ಯುಲೆ ಅಥವಾ ಸ್ಯಾಕ್ಯುಲಾ ಅಂತ ಹೇಳುವಂತಹ ಸ್ಟ್ರಕ್ಚರ್. 2 ಸ್ಟ್ರಕ್ಚರ್ ಇರುತ್ತೆ. ಹಿಯರ್ ದ ಯೂಟ್ರಿಕಲ್ ಅಂಡ್ ಸ್ಯಾಕ್ಯುಲೆ ಅಂಡ್ ಯೂಟ್ರಿಕಲ್, ದೇ ಕಂಟೇನ್, ಅದರ ಸುತ್ತಲೂ ಒಂದು ಮೆಂಬ್ರೇನಸ್ ಸ್ಟ್ರಕ್ಚರ್ ಇದೆ. and that structure is called macula ಅಂತ ಹೇಳ್ತಾರೆ. both sacculae and utricle, they contain outside one structure called macula. Now what is the structure of macula? macula ಹೇಗಿರ್ತದೆ? macula ಏನು ಮಾಡುತ್ತದೆ? macula is the important region of body balance. ನಮ್ಮ ಕಿವಿ ಸೌಂಡನ್ನು ಮಾತ್ರ ಅಬ್ಸಾರ್ಬ್ ಮಾಡುವುದು ಅಲ್ಲ. ನಮ್ಮ ಕಿವಿ ಯಾವುದಾದ್ರೂ ಒಂದು ವಿಷಯವನ್ನು, ಸೌಂಡನ್ನು ಕೇಳಿಸಿಕೊಳ್ಳಿಕ್ಕೆ ಮಾತ್ರ ಇರುವುದಲ್ಲ. ಅವರ್ ಇಯರ್ ಈಸ್ ಆಲ್ಸೋ ಮೇಡ್ ಟು ಬ್ಯಾಲೆನ್ಸ್ ಅವರ್ ಬಾಡಿ. ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಇಕ್ವಿಲಿಬ್ರಿಯಮ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮ ಕಿವಿ ಹೆಲ್ಪ್ ಮಾಡುತ್ತೆ. ಹೇಗೆ ಅದು? ಅದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ವಿಚ್ ಹೆಲ್ಪ್ ಈಸ್ ದ ಮ್ಯಾಕ್ಯುಲಾ. ಅನದರ್ ಒನ್ ಈಸ್ ದ ಕ್ರಿಸ್ಟಾ ಆಂಪಿಲ್ಲಾರಿಸ್. ಈ 2 ಸ್ಟ್ರಕ್ಚರ್ಗಳು ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅದನ್ನು ಇಕ್ವಿಲಿಬ್ರಿಯಂ ಇಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಹೇಗೆ? ದ ಮ್ಯಾಕ್ಯುಲಾ ಮೇನ್ಲಿ ಕಂಟೇನ್ಸ್ ಹೇರ್ ಸೆಲ್ಸ್. ಅವುಗಳಲ್ಲಿ ಹೇರ್ ಸೆಲ್ಸ್ಗಳಿವೆ. ನಾವು these hair cells, below that they contain supportive cells. ಅವುಗಳಲ್ಲಿ ಎಪಿಥೆಲಿಯಂ ಸೆಲ್ಸ್ ಇದೆ, ಅವುಗಳು ಸಪೋರ್ಟಿಂಗ್ ಆಗಿರ್ತವೆ. ಸಪೋರ್ಟಿವ್ ಸೆಲ್ಸ್ ಆರ್ ಯೂಶುವಲಿ ಎಪಿಥೆಲಿಯಲ್ ಸೆಲ್ಸ್, ಐದರ್ ಕಾಲಮ್ನರ್ ಸೆಲ್ಸ್ ಲೈಕ್ ದಟ್. ಇವುಗಳು ಕಾಲಮ್ನರ್ ಸೆಲ್ಸ್, ದೇ ಹೆಲ್ಪ್ ಆರ್ ದೇ ಸಪೋರ್ಟ್ ದಿಸ್ ಹೇರ್ ಸೆಲ್ಸ್. ಓಕೆ, ಈಗ ಈ ಸಪೋರ್ಟಿಂಗ್ ಸೆಲ್ಸ್ ದೇ ಸೆಕ್ರೆಟ್ ಸಮ್ ಸೆಕ್ರಿಷನ್, ಕೆಲವು ಸೆಕ್ರಿಷನ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ. ಅವುಗಳು ಮೇಲುಗಡೆಯಲ್ಲಿ ಒಂದು ತಿನ್ನ ಮೆಂಬ್ರೇನ್ ರೀತಿಯಲ್ಲಿ ಈ ಹೇರ್ ಸೆಲ್ಸ್ನ ಮೇಲೆ ಫಾರ್ಮೇಷನ್ ಆಗ್ತವೆ. ಆ್ಯಂಡ್ ದಿಸ್ ಮೆಂಬ್ರೇನ್ ಈಸ್ ಕಾಲ್ಡ್ ಓಟೋಲಿತ್ ಮೆಂಬ್ರೇನ್. ಇದನ್ನು ಓಟೋಲಿತ್ ಮೆಂಬ್ರೇನ್ ಅಂತ ಹೇಳ್ತಾರೆ. ಲಿತ್ ಅಂತ ಹೇಳಿದರೆ ಕ್ರಿಸ್ಟಲ್, ಕಲ್ಲು ಅಂತ ಅರ್ಥ ಆಕ್ಚುಲಿ. ಈ ಓಟೋಲಿತ್ ಮೆಂಬ್ರೇನ್, ಆನ್ ದ್ಯಾಟ್ ಸಮ್ ಕ್ರಿಸ್ಟಲ್ಸ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕ್ರಿಸ್ಟಲ್ಸ್ ಆರ್ ಪ್ರೆಸೆಂಟ್. ಇದರ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಕ್ರಿಸ್ಟಲ್ಸ್ ಇರುತ್ತೆ. ಅದನ್ನು ಓಟೋಲಿತ್ ಅಂತ ಹೇಳ್ತಾರೆ. ಓಟೋಲಿತ್ ಅಂತ ಹೇಳ್ತಾರೆ. ಈಗ ಈ ಓಟೋಲಿತ್ ಮತ್ತೆ
ಈ ಹೇರ್ ಸೆಲ್ಸ್ಗಳು ನಮ್ಮ ದೇಹವನ್ನು ಬ್ಯಾಲೆನ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತವೆ. ಹೇಗೆ ಅಂತ ಕೇಳಬಹುದು ನೀವು. ಈಗ ನೀವು ಕಾರಿನಲ್ಲಿ ಪ್ರಯಾಣಿಸ್ತಿದ್ದೀರಿ ಅಥವಾ ಬಸ್ಸಿನಲ್ಲಿ ಪ್ರಯಾಣಿಸ್ತಿದ್ದೀರಿ. ಡ್ರೈವರು ಒಂದು ಸಲಕ್ಕೆ ಬ್ರೇಕ್ ಹಾಕ್ತಾನೆ. ಆಗ ನೀವು ಏನಾಗ್ತೀರಿ, ಒಂದು ಸಲ ಮುಂದೆ ಮುಗ್ಗರಿಸ್ತೀರಿ. ಮುಂದೆ ಮುಗ್ಗರಿಸಿದವರು ಪುನಃ ಹಾಗೆ ಇರ್ತೀರಾ? ಮುಂದೆ ಮುಗ್ಗರಿಸ್ಕೊಂಡೇ ಇರ್ತೀರಾ? ಇಲ್ಲ. ಎಗೇನ್ ಯು ಕಮ್ ಬ್ಯಾಕ್ ಟು ಯುವರ್ ಪೊಸಿಷನ್, ಪುನಃ ಹಿಂದೆ ಬರ್ತೀರಿ. ಈಗ ಅದನ್ನು ನಿಮ್ಮ ದೇಹ ಗ್ರಹಿಸ್ತದೆ. ಇಟ್ ಈಸ್ ಸೆನ್ಸ್ಡ್ ಬೈ ಯುವರ್ ಬಾಡಿ, ಇಟ್ ಈಸ್ ಸೆನ್ಸ್ಡ್ ಬೈ ದ ಇಯರ್. ಹಿಯರ್ ವಾಟ್ ಹ್ಯಾಪನ್ಸ್ ಈಸ್, ವೆನ್ ದಿಸ್ ಟೈಪ್ ಆಫ್ ಮೆಕ್ಯಾನಿಸಮ್ಸ್ ಅಕ್ಕರ್, ಈ ರೀತಿಯ ಮೆಕ್ಯಾನಿಸಮ್ ಆದಾಗ ಈ ಹೇರ್ ಸೆಲ್ಸ್ಗಳು ಉಂಟಲ್ಲ ಅದು ಟಿಲ್ಟ್ ಆಗ್ತವೆ, ಅವುಗಳು ಮೂವ್ ಆಗ್ತವೆ. ಒಂದು ರೀತಿಯಲ್ಲಿ ಈ ರೀತಿ ಸೈಡಿಗೆ ಬರ್ತವೆ, ಈ ರೀತಿಯಾಗಿ ಸೈಡಿಗೆ ಬರ್ತವೆ. ಸೊ ಈ ರೀತಿಯಾಗಿ ಸೈಡಿಗೆ ಬರುವಾಗ ಈ ಓಟೋಲಿತ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಕ್ರಿಸ್ಟಲ್ಸ್ ಉಂಟಲ್ಲ ಅದು ಕೂಡ ಸೈಡಿಗೆ ಬರುತ್ತೆ, ಮೂವ್ ಆಗುತ್ತೆ. ಇದು ಒಂದು ರೀತಿಯ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಿದೆ. ದೆನ್ ದ್ಯಾಟ್ ಸೆನ್ಸೇಷನ್ ಪಾಸಸ್ ಥ್ರೂ ದ ನರ್ವ್ಸ್. ಇಲ್ಲಿ ಅದರ ಕೆಳಗಡೆ ನರ್ವ್ಸ್ ಇದೆ ಆ್ಯಂಡ್ ದ್ಯಾಟ್ ನರ್ವ್ ಪೊಟೆನ್ಷಿಯಲ್ ಈಸ್ ಜನರೇಟೆಡ್ ಹಿಯರ್. ದ್ಯಾಟ್ ಪೊಟೆನ್ಷಿಯಲ್ ಗೋಸ್ ಟು ದ ಬ್ರೈನ್, ಬ್ರೈನಿಗೆ ಪಾಸ್ ಆಗುತ್ತೆ. Now that's a brain analyzes that, again your body gets balanced. ಪುನಃ ನಿಮ್ಮ ದೇಹ ಹಿಂದಕ್ಕೆ ಬರ್ತದೆ. ಇಲ್ಲಿ ಹೇರ್ ಸೆಲ್ಸ್ ಯಾವಾಗಲೂ ಹೀಗೆ ಬೆಂಡಾಗಿರೋದಿಲ್ಲ, ಅದಕ್ಕೂ ಕೂಡ ಹಿಂದೆ ಬರಲಿಕ್ಕೆ ಮನಸ್ಸಿದೆ. ಸೊ ನೀವು ಯಾವಾಗ ಹಿಂದೆ ಬರ್ತೀರೋ ಹೇರ್ ಸೆಲ್ಸ್ಗಳು ಕೂಡ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಓಟೋಲಿತ್ ಆರ್ಗನ್ ಆರ್ ಇಟ್ ಇಸ್ ಕಾಲ್ಡ್ ಮ್ಯಾಕ್ಯುಲಾ ಅಂತ ಹೇಳ್ತಾರೆ. ಈವನ್ ಇನ್ ದ ಕ್ರಿಸ್ಟಾ ampullaris, even in the crista, same mechanism is performed. ಅಲ್ಲಿ ಕೂಡ ಹಾಗೆ ಹೇರ್ ಸೆಲ್ಸ್ ಆರ್ ಪ್ರೆಸೆಂಟ್ ಅಂಡ್ ದೀಸ್ ಹೇರ್ ಸೆಲ್ಸ್ ಹೆಲ್ಪ್ ಇನ್ ಬ್ಯಾಲೆನ್ಸಿಂಗ್ ಅವರ್ ಬಾಡಿ. ಸೊ ಕ್ರಿಸ್ಟಾ ಅಂಡ್ ದಿಸ್ ಮ್ಯಾಕ್ಯುಲಾ ಬೋತ್ ಹೆಲ್ಪ್ ಇನ್ ಮೇಂಟೈನಿಂಗ್ ಬಾಡಿ ಬ್ಯಾಲೆನ್ಸ್. ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ದ ಇಯರ್. ನೌ ಲೆಟ್ಸ್ ಸಿ ಮೆಕ್ಯಾನಿಸಮ್ ಆಫ್ ಹಿಯರಿಂಗ್. Now mechanism of hearing. ಯಾವ ರೀತಿಯಲ್ಲಿ ನಿಮಗೆ ಧ್ವನಿ ಕೇಳ್ತದೆ? How you get sensation of hearing? Now the sound signals pass into the pinna. As I said, pinna collects all the sound waves. ಈ ಪಿನ್ನ ಎಲ್ಲ ಸೌಂಡ್ ವೇವನ್ನು ಕಲೆಕ್ಟ್ ಮಾಡುತ್ತೆ, ಹಿಡಿದಿಟ್ಕೊಳ್ತದೆ. ಹೊರಗಡೆ ಆಚೆ ಈಚೆ ಇದದಲ್ಲೆಲ್ಲ ಒಂದು ಕಡೆಯಲ್ಲಿ ತಂದು ಇಟ್ಕೊಳ್ಳುವಂಥದ್ದು ಈ ಪಿನ್ನ. ಅದಾದ ಮೇಲೆ ದ ಸೌಂಡ್ ವೇವ್ ಪಾಸಸ್ ಥ್ರೂ ದ ಇಯರ್ ಕೆನಾಲ್. ಇಯರ್ ಕೆನಾಲ್ನ ಮೂಲಕ ಅದು ಪಾಸ್ ಆಗ್ತದೆ. ಪಾಸ್ ಆಗಿ ಇಟ್ ಕಮ್ಸ್ ಟು ದ ಇಯರ್ ಡ್ರಮ್. ನಾವು ಇಯರ್ ಡ್ರಮ್ ವೈಬ್ರೇಟ್ಸ್. ಈ ಇಯರ್ ಡ್ರಮ್ ವೈಬ್ರೇಟ್ ಆಗ್ತದೆ. ಯಾವಾಗ ಇಯರ್ ಡ್ರಮ್ ವೈಬ್ರೇಟ್ ಆಗ್ತದ ಆಗ ಇಲ್ಲಿ ಹತ್ತಿರಕ್ಕೆ ಅದಕ್ಕೆ ಅಟ್ಯಾಚ್ ಆಗಿ ಇರುವಂತಹ ಮಾಲಿಯಸ್, ಸ್ಟೇಪಿಸ್ ಆ್ಯಂಡ್ ಇಂಕಸ್ ಆರ್ ದೇರೋ, ದೇ ಆಲ್ಸೋ ವೈಬ್ರೇಟ್. ಚಿಕ್ಕ ಚಿಕ್ಕ 3 ಮೂಳೆಗಳಿವೆ, ಅವುಗಳು ಕೂಡ ವೈಬ್ರೇಟ್ ಆಗ್ತವೆ. ಈ ವೈಬ್ರೇಷನ್ ಇಟ್ ಪಾಸಸ್ ಇನ್ ಟು ದ ಲಿಂಫ್. ನಾನು ಆಗಲೇ ಹೇಳಿದ್ದೇನೆ, ಈ ದಿಸ್ ಈಸ್ ಓವಲ್ ವಿಂಡೋ. ಓವಲ್ ವಿಂಡೋ ಈಸ್ ಕನೆಕ್ಟೆಡ್ ಟು ದ ಸ್ಕ್ಯಾಲಾ ವೆಸ್ಟಿಬ್ಯುಲೈ ಆ್ಯಂಡ್ ರೌಂಡ್ ವಿಂಡೋ ಈಸ್ ಕನೆಕ್ಟೆಡ್ ಟು ದ ಸ್ಕ್ಯಾಲಾ ಟಿಂಪಾನಿ. ಸೊ ಇಲ್ಲಿ ಈ ಓವಲ್ ವಿಂಡೋ ಮತ್ತು ರೌಂಡ್ ವಿಂಡೋ, ಇದು ಈ ಜಾಗ ಮಿಡಲ್ ಇಯರ್ನ ಜಾಗ, ಇಲ್ಲಿ ಕೂಡ ಇಲ್ಲಿ ಅದು ಪಾಸ್ ಆಗ್ತದೆ. ಪಾಸ್ ಆಗುವಾಗ ಅದರ ಒಳಗಡೆ ಲಿಂಫ್ ಇದೆ ಅಲ್ಲ, ಇದರ ಒಳಗಡೆ ಲಿಂಫ್ ಆರ್ ಪ್ರೆಸೆಂಟ್. ದಿಸ್ ಈಸ್ ಪೆರಿಲಿಂಫ್ ಇಸ್ ಪ್ರೆಸೆಂಟ್, ಹಿಯರ್ ಎಂಡೋಲಿಂಫ್ ಇಸ್ ಪ್ರೆಸೆಂಟ್. ದೀಸ್ ಲಿಂಫ್ಸ್ ಆರ್ ದೇರ್, ದೇ ವೈಬ್ರೇಟ್, ಅವುಗಳು ವೈಬ್ರೇಟ್ ಆಗ್ತವೆ. ಸೊ ಪೆರಿಲಿಂಫ್ ವೈಬ್ರೇಟ್ ಆಗುತ್ತೆ ಆ್ಯಂಡ್ ದೆನ್ ದ್ಯಾಟ್ ಈಸ್ ಕಂಟಿನ್ಯೂಡ್ ಟು ದ ಎಂಡೋಲಿಂಫ್. ಎಂಡೋಲಿಂಫಿಗೆ ಕೂಡ ಅದು ಬರ್ತದೆ. ನಾವು ದ ಬೇಸಿಲರ್ ಮೆಂಬ್ರೇನ್, ಈ ಬೇಸಿಲರ್ ಮೆಂಬ್ರೇನಿಗೆ ಆ ಇನ್ಫಾರ್ಮೇಷನ್ ಪಾಸ್ ಆಗ್ತದೆ. ಬೇಸಿಲರ್ ಮೆಂಬ್ರೇನಲ್ಲಿ ಇರುವಂತಹ ಈ ಹೇರ್ ಸೆಲ್ಸ್ ಆರ್ ದೇನೋ, ದೇ ಟಿಲ್ಟ್, ಅವುಗಳು ಬದಲಾಗುತ್ತವೆ, ಅವುಗಳ ಸ್ಟ್ರಕ್ಚರ್ ಬದಲಾಗುತ್ತೆ. ಅದರ ಆಗ ವೆನ್ ದಿಸ್ ಹೇರ್ ಸೆಲ್ಸ್ ದೇ ಚೇಂಜ್, ದ ಟೆಕ್ಟೋರಿಯಲ್ ಮೆಂಬ್ರೇನ್ ಪ್ರೆಸೆಂಟ್ ಆನ್ ದ್ಯಾಟ್ ಅದು ಮೂವ್ ಆಗ್ತದೆ. ದ ಹೇರ್ ಸೆಲ್ಸ್
change their structure and the tectorial membrane it moves. ಅದು ಈ ರೀತಿಯಾಗಿ ಮೂವ್ ಆಗ್ತದೆ. ಅದು ಮೂವ್ ಆಗುವಾಗ ಇದಕ್ಕೆ ಜೊತೆಯಾಗಿ ಇರುವಂತಹ nerve cells, some of the nerve cells are attached to that. These nerve cells they produce potential. ಅಲ್ಲಿ potential generate ಆಗ್ತದೆ, and that potential continues through the different nerves, auditory nerves, and this sound signal is analyzed in the auditory region of the cortex. ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೇನೆ, ನಮ್ಮ ಕಾರ್ಟೆಕ್ಸಲ್ಲಿ ಒಂದು ಆಡಿಟರಿ ರೀಜನ್ ಇದೆ. ಆ ರೀಜನ್ಗೆ ಈ ಸೌಂಡ್ ವೇವ್ನ ಸಿಗ್ನಲ್ ಪಾಸ್ ಆಗ್ತದೆ. ಈ ಸೌಂಡ್ ವೇವ್ನ ಸಿಗ್ನಲ್ ಯಾವುದು ಅಂತ ಹೇಳಿ ಅಲ್ಲಿ ಆಡಿಟರಿ ಕಾರ್ಟೆಕ್ಸಲ್ಲಿ ಅನಲೈಸ್ ಆಗ್ತದೆ. ಸೊ ದಿಸ್ ಈಸ್ ದ ಮೆಕ್ಯಾನಿಸಮ್ ಆಫ್ ಹಿಯರಿಂಗ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಯರ್. ದಿಸ್ ಈಸ್ ಇಯರ್ ಪಿನ್ನ, external auditory meatus, tympanic membrane, malleus, stapes, incus, semicircular canal, cochlea, rounded structure. This is a round window. This is oval window. This is oval window. This is round window. Okay. Then these are the nerves. It's a eustachian tube. It passes to pharynx. Now, ear performs two functions, hearing and maintenance of body balance. ಆಗಲೇ ಹೇಳಿದ್ದೇನೆ, ಕೇಳುವಂಥದ್ದು ಮತ್ತು ಬಾಡಿ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ಇದು ಎರಡು ಫಂಕ್ಷನನ್ನು ಇಯರ್ ಮಾಡ್ತದೆ. ಇಯರ್ ಹ್ಯಾಸ್ 3 parts, ಔಟರ್ ಇಯರ್, ಮಿಡಲ್ ಇಯರ್ ಆ್ಯಂಡ್ ಇನ್ನರ್ ಇಯರ್. ಔಟರ್ ಇಯರ್ ಹ್ಯಾಸ್ ಪಿನ್ನಾ ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟರಿ ಮೀಟಸ್, ಅಂದರೆ ಇಯರ್ ಕೆನಾಲ್ ಈಸ್ ಪ್ರೆಸೆಂಟ್. ಪಿನ್ನಾ ಕಲೆಕ್ಟ್ಸ್ ವೈಬ್ರೇಷನ್ಸ್ ಇನ್ ದ ಏರ್ which produce sound. Ear canal extends to tympanic membrane or eardrum. Fine hair and wax secreting glands are present in the pinna and meatus. Wax secreting glands are present called ceruminous glands. Tympanic membrane, connective tissue, it is covered with the skin outside and mucous membrane inside, that is tympanic membrane. Middle ear alli 3 ossicles are present, malleus, incus and stapes. They increase efficiency of transmission of sound waves. Sound waves na transmission ಆಗುವಂತಹ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡುತ್ತವೆ. ಅವುಗಳು ವೈಬ್ರೇಷನ್ ಆಗಿ ಸೌಂಡ್ ವೇವ್ಸ್ ಅದರ ಆಂಪ್ಲಿಫಿಕೇಶನ್ ಜಾಸ್ತಿ ಆಗ್ತದೆ. Then malleus attached to the tympanic membrane and stapes attached to the oval window. Malleus attached to the tympanic membrane and stapes attached to the oval window. Eustachian tube connects middle ear cavity with the pharynx. It equalizes pressure on either side of the eardrum. Middle ear ಮತ್ತೆ external ear ಮಧ್ಯದಲ್ಲಿ ಪ್ರೆಷರ್ ಅನ್ನು ಇದು ಮೇಂಟೈನ್ ಮಾಡುತ್ತೆ. Labyrinth. Next part is the labyrinth. It is a fluid filled inner ear. It has 2 parts, bony labyrinth and membranous labyrinth. A perilymph present in the membranous labyrinth. ಹೇಳಿದ್ದೇನೆ, ಹೊರಗಡೆ ಇರುವಂಥದ್ದು perilymph. Endolymph, a fluid present in the membranous labyrinth. This is a structure showing the labyrinth. See, this is membranous labyrinth, this one is membranous labyrinth, this is bony labyrinth. ಇದು bony labyrinth ಮೇಲ್ಗಡೆ ಇದು membranous labyrinth. ಇದು perilymph, ಇದು endolymph. ಸೊ ಇದು ಈ ಜಾಗ ಇದು labyrinth. ಆ್ಯಕ್ಚುಲಿ ಈ labyrinth ಈ ಸೆಮಿಸರ್ಕ್ಯುಲರ್ ಕೆನಾಲಲ್ಲಿ ಕೂಡ ಇದೇ ರೀತಿಯ ಸ್ಟ್ರಕ್ಚರ್ ಕಾಣಿಸುತ್ತದೆ. ಇದು 3 ಸೆಮಿಸರ್ಕ್ಯುಲರ್ ಕೆನಾಲ್ಸ್. ಅದರಲ್ಲಿ 2 ಸ್ಟ್ರಕ್ಚರ್ ಇರುತ್ತೆ. ಇದನ್ನು ನಾವು ಯೂಟ್ರಿಕಲ್ ಅಂತ ಹೇಳ್ತೇವೆ. ಓಕೆ, ಯೂಟ್ರಿಕಲ್. ಇನ್ನೊಂದು ಸ್ಟ್ರಕ್ಚರ್ ಈಸ್ ಸ್ಯಾಕ್ಯುಲೆ. ಅನದರ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ ಸ್ಯಾಕ್ಯುಲೆ. ಈ ಸೆಮಿಸರ್ಕ್ಯುಲರ್ ಕೆನಾಲ್ ಈಸ್ ಸೋಲನ್ ಅಟ್ ದ ಬೇಸ್, ಇಟ್ಸ್ ಕಾಲ್ಡ್ ಆಂಪ್ಯುಲಾ ಅಂತ ಹೇಳ್ತಾರೆ. ಇಟ್ಸ್ ಸೋಲನ್ ಅಟ್ ದ ಬೇಸ್ ಕಾಲ್ಡ್ ಆಂಪ್ಯುಲಾ. ಓಕೆ, ದೆನ್ ಯೂಟ್ರಿಕಲ್ ಆ್ಯಂಡ್ ಸ್ಯಾಕ್ಯುಲಾ ಕಂಟೈನ್ಸ್ ಅ ಸ್ಟ್ರಕ್ಚರ್ ಕಾಲ್ಡ್ ಮ್ಯಾಕ್ಯುಲಾ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ.
This is eardrum. One more diagram if you want to understand. This is malleus, stapes, incus, stapes. This is oval window. ಅರ್ಥ ಮಾಡ್ಕೊಳ್ಳಿ ನೋಡಿ, ಇದು ಓವಲ್ ವಿಂಡೋ, ಇದು ರೌಂಡ್ ವಿಂಡೋ. ಆ್ಯಂಡ್ ದಿಸ್ ಒನ್ ಈಸ್ ದ ಸ್ಕ್ಯಾಲಾ ವೆಸ್ಟಿಬ್ಯುಲೈ ಆ್ಯಂಡ್ ದಿಸ್ ಒನ್ ಈಸ್ ಸ್ಕ್ಯಾಲಾ ಟಿಂಪಾನಿ. This is a scala vestibuli, this is scala tympani, this is a perilymph, this is endolymph. And here in the endolymph organ of Corti is present. Okay, cochlea. After the labyrinth, the what's called portion, labyrinth anta helidre hige baruvanta portion. Labyrinth anta helidre hige baruvanta portion hige bartade. ಆಮೇಲೆ ಅದು ಹೀಗೆ ಕಾಯಿಲ್ ಆಗುತ್ತೆ ಸರಿಯಾಗಿ. ಈ ಕಾಯಿಲಿಂಗ್ ಆದಂತಹ ರೀಜನ್ ಅನ್ನು ನಾವು ಕಾಕ್ಲಿಯಾ ಅಂತ ಹೇಳ್ತೇವೆ. Two membranes, Reznar's membrane and basilar membrane. They divide bony labyrinth into upper scala vestibuli and lower scala tympani. The space within the cochlea is scala media filled with the endolymph. Scala vestibuli ends at oval window. ಹೇಳಿದ್ದೇನೆ. Scala tympani terminate at round window. ಪುನಃ ತೋರಿಸ್ತಾ ಇದ್ದೇನೆ. ಇದು ಓವಲ್ ವಿಂಡೋ, ಇದು ಮಿಡಲ್ ಇಯರ್ನ ಬೋನ್ ಸ್ಟೆಪಿಸ್, ಇದು ರೌಂಡ್ ವಿಂಡೋ, ಇದು ಸ್ಕ್ಯಾಲಾ ಟಿಂಪಾನಿ, ಇದು ಸ್ಕ್ಯಾಲಾ ವೆಸ್ಟಿಬ್ಯುಲೈ, ಮಿಡ್ಲಲ್ಲಿ ಬರುವಂಥದ್ದು ಸ್ಕ್ಯಾಲಾ ಮೀಡಿಯಾ. ದಿಸ್ ಇಸ್ ಅ ಡಯಾಗ್ರಾಮ್ ಶೋಯಿಂಗ್ ಸೆಕ್ಷನಲ್ ವ್ಯೂ ಆಫ್ ದ ಕಾಕ್ಲಿಯಾ. ಆ್ಯಂಡ್ ಕಾಕ್ಲಿಯಾ ಇನ್ ದ ಅಪ್ಪರ್ ರೀಜನ್ ಇಟ್ ಹ್ಯಾಸ್ Reznar's membrane. Reznar's membrane has a cavity called scala vestibuli. This one is a basilar membrane. It has a cavity called scala tympani. Both these cavities are filled by perilymph. ಈ ಎರಡು ಕ್ಯಾವಿಟಿಗಳು ಕೂಡ ಪೆರಿಲಿಂಫಿನಿಂದ ಆವೃತವಾಗಿವೆ. Then middle one is scala media. ಇದು scala media. And here organ of Corti is present. ಇಲ್ಲಿ organ of Corti ಇರ್ತದೆ. ಇಲ್ಲಿ hair cells are present. See here, these are hair cells. On the hair cells, a membrane called tectorial membrane is present. And this tectorial membrane pass out as nerves. ಅಲ್ಲಿಂದ nerves pass ಆಗ್ತದೆ. ಹೊರಗಡೆ ಹೋಗುವಾಗ nerves ನಿಂದ ಅದು ಪಾಸ್ ಆಗಿ ಹೊರಗಡೆ ಹೋಗ್ತದೆ. Organ of Corti located on the basilar membrane. Basilar membrane ಮೇಲ್ಗಡೆ ಇರುತ್ತೆ. It has hair cells act as auditory receptors. The basal end of hair cells contact with the efferent nerve fibers. Hair cells ನ ಕೆಳಗಡೆ nerve fibers ಇರ್ತದೆ. Large number of cilia, stereocilia project from the hair cells. Hair cells ನ ಮೇಲ್ಗಡೆಯಿಂದ cilia project ಆಗ್ತವೆ. Above the row of hair cells, tectorial membrane ಇರ್ತದೆ. Inner ear has, inner ear ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಇದೆ. It's called vestibular apparatus, which is present above the cochlea. It has 3 semicircular canals and the otolith organ. Semicircular canals are right angle to each other. The membranes suspended in the perilymph of bony canals. ಅವುಗಳ ಮೆಂಬ್ರೇನ್ಗಳು ಪೆರಿಲಿಂಫ್ನಿಂದ ಆವೃತವಾಗಿದೆ. The base of the canals are swollen. ಹೇಳಿದ್ದೇನೆ, ಅದು ಆಂಪ್ಯುಲ್ಲಾ ಅಂತ ಹೇಳ್ತಾರೆ. Which contains a ridge. It is called crista ampullaris. The saculae, ಎರಡು ಸ್ಟ್ರಕ್ಚರ್ ಇರುತ್ತೆ, ಸ್ಯಾಕ್ಯುಲಾ ಮತ್ತು ಯುಟ್ರಿಕಲ್. ಕಂಟೈನ್ ಎ ಪ್ರೊಜೆಕ್ಟಿಂಗ್ ರಿಡ್ಜ್. ಅದರಲ್ಲಿ ಕೂಡ ಒಂದು ರಿಡ್ಜ್ ಇರುತ್ತೆ, ಅದನ್ನು ಮ್ಯಾಕ್ಯುಲಾ ಹೇಳ್ತಾರೆ. ಮ್ಯಾಕ್ಯುಲಾ ಆ್ಯಂಡ್ ಕ್ರಿಸ್ಟಾ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್. The crista and macula, they contain specific receptors. Both of them contain hair cells and otolith organ. And they are responsible for maintenance of balance of the body and posture. Mechanism of hearing. External ear receives sound waves and directs to the eardrum. Eardrum vibrates. Vibration transmitted through the ear ossicles to the oval window. Oval window ಗೆ ಹೋಗ್ತದೆ. Through the oval window, it passes to the cochlea, where they generate waves in the lymph. Perilymph ಅಲ್ಲಿ ಮತ್ತು endolymph ಅಲ್ಲಿ waves produce ಆಗುತ್ತೆ. Lymph induces disturbance on the basilar membrane and hair cells are bent. Hair cells ಗಳು ಬೆಂಡ್ ಆಗ್ತವೆ. Bends hair cells
ಪ್ರೆಸ್ಸಿಂಗ್ ದೆಮ್ ಎಗೇನ್ಸ್ಟ್ ಟೆಕ್ಟೋರಿಯಲ್ ಮೆಂಬ್ರೇನ್. ಟೆಕ್ಟೋರಿಯಲ್ ಮೆಂಬ್ರೇನ್ ಕೂಡ ಚೇಂಜ್ ಆಗ್ತದೆ. nerve impulse is generated in the efferent neuron. Here efferent neuron because it's a sensation. So sensation are sensory receptors. So they are carried through the sensory neuron or efferent neuron. The impulses are transmitted by efferent fibers to the auditory cortex of the brain. Brain nalliruvanತಹ ಒಂದು region auditory cortex, ಅದು ಹಿಯರಿಂಗ್ ಅನ್ನು ಅಥವಾ ಸೌಂಡ್ ವೇವ್ ಅನ್ನು ಅನಲೈಸ್ ಮಾಡುವಂತಹ ಜಾಗ. ಇನ್ ದ ಬ್ರೈನ್ ಇಂಪಲ್ಸಸ್ ಆರ್ ಅನಲೈಸ್ಡ್ ಆ್ಯಂಡ್ ಸೌಂಡ್ ಈಸ್ ರೆಕಗ್ನೈಸ್ಡ್. ಅಲ್ಲಿ ಸೌಂಡನ್ನು ರೆಕಗ್ನೈಸ್ ಮಾಡಲಾಗುತ್ತೆ. ಇಲ್ಲಿ ಎಲ್ಲ ಹೆಚ್ಚಿನ ಸೌಂಡ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಅದು ಎಲ್ಲವೂ ಮೆಮರಿಯ ಆಧಾರದ ಮೇಲೆ ಹೆಚ್ಚಾಗಿ ರೆಕಗ್ನೈಸ್ ಆಗುತ್ತೆ. ಸೊ ದಿಸ್ ಮಚ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಇಯರ್ ಆ್ಯಂಡ್ ದೆನ್ ಮೆಕ್ಯಾನಿಸಮ್ ಆಫ್ ಹಿಯರಿಂಗ್. ಸೊ ವಿ ಸ್ಟಡೀಡ್ ದ ಚಾಪ್ಟರ್ neural control and coordination. Here we studied the parts of the nervous system, neural structure, then the structure of the neuron, conduction of the nerve impulses, then reflex action, reflex arc, and we also studied the sense organs, the taste receptors as well as olfactory receptors. Then structure of the eye, mechanism of vision, structure of the ear, mechanism of hearing. All these informations we studied in this chapter. ನಾವು ಎಲ್ಲ ಇನ್ಫಾರ್ಮೇಷನನ್ನು ಯಾವ ರೀತಿಯಲ್ಲಿ ಕಣ್ಣು ಕಿವಿಯ ಸ್ಟ್ರಕ್ಚರ್ ಇದೆ, ಹಾಗೆ ಅದರಲ್ಲಿ ಯಾವ ರೀತಿಯಲ್ಲಿ ನಮಗೆ ದೃಷ್ಟಿ ಯಾವ ರೀತಿಯಲ್ಲಿ ಸಿಗ್ತದೆ ಅಥವಾ ಯಾವ ರೀತಿಯಲ್ಲಿ ನಾವು ಕೇಳ್ತೇವೆ ಅದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನನ್ನು ಪಡೆದುಕೊಂಡ್ವಿ. ಸೊ this much is about the chapter, 21st chapter, that is neural control and coordination. Thank you.